ವೇದಿಕೆಯ ಗಣ್ಯರೆಲ್ಲರೂ ಒಗ್ಗೂಡಿ ವಿದ್ಯುತ್ ಚಾಲನೆಯನ್ನು ಇಟ್ಟಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಒಂದೊಮ್ಮೆ ಚಪ್ಪಾಳೆ ಮುಖೇನ ಹಣತೆಯೊಂದಿಗೆ ತಾವು ಚಪ್ಪಾಳೆಯನ್ನ ನೀಡಬೇಕು. ಉತ್ತರ ಕರ್ನಾಟಕ ಜಿಲ್ಲೆಯಿಂದ ಒಂದು ಸ್ವಂತ ಬ್ಯಾನರ್ ಕೀರ್ತಿ ಕ್ರಿಯೇಷನ್ಸ್ ಹುಟ್ಕೊಂಡಿದೆ. ನಸಾಬ್ ಮೊದಲ ಚಿತ್ರವಾಗಿ ಮೂಡಿಬರ್ತಿದೆ. ಸುಜಾತ ಕೆ ಇವರು ಧನ್ಯವಾದಗಳನ್ನ ಅರ್ಪಿಸ್ತಾ ತಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ನೀಡಿದ್ರೆ ವೇದಿಕೆ ಎಲ್ಲ ಗಣ್ಯರು ಆಶೀರ್ವಾದ. ಮೊದಲನೇದಾಗಿ ನಸಾಬ್ ಚಿತ್ರದಲ್ಲಿ 4 ಹಾಡುಗಳಿವೆ. 3 ಹಾಡುಗಳನ್ನ ಇವತ್ತು ನಿಮ್ಮ ಮುಂದೆ ಅನಾವರಣಗೊಳಿಸಿದ್ದೇವೆ. ಇನ್ನೊಂದು ಹಾಡು ಚಿತ್ರದ 35 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸುತ್ತಿರುವ ಬಗ್ಗೆ, ಜೊತೆಗೆ ತಾಂಡಾದ ಸಾಕಷ್ಟು ಮಂದಿ ಇದ್ದೀರಿ. ನಿಮ್ಮಲ್ಲಿ ಹಲವರಿಗೆ ಊಟ ವಸತಿ ಜೊತೆಗೆ ವೃತ್ತಿಯನ್ನು ಕೂಡ ಕಲ್ಪಿಸಿಕೊಡುವಲ್ಲಿ ಕಿಶೋರ್ ಕುಮಾರ್ ನಾಯ್ಕ ಅವರು ಮುಂದಾಗಿದ್ದಾರೆ. ಅವರ ಜೀವನವನ್ನೇ ಆಧರಿಸಿದ ಚಿತ್ರವನ್ನ ಅವರ ಸುಪುತ್ರ ನಾಯಕ ನಟನಾಗಿ ನಿರ್ದೇಶಕನಾಗಿ ತೆರೆ ಮೇಲೆ ತರ್ತಿದ್ದಾರೆ. ಹಾಗಾಗಿ ಮಾಧ್ಯಮದವರ ಸಹಕಾರ ಹಾಗೆ ಎಲ್ಲ ಬಾಗಲಕೋಟೆ, ಹುನಗುಂದ, ಇಳಕಲ್ ಈ ಭಾಗದ ಜನತೆಯ ಆಶೀರ್ವಾದ ನಿಮ್ಮೂರಿನ ಹುಡುಗ, ನಿಮ್ಮೂರಿನ ನಾಯಕ ಕಿಶೋರ್ ಕುಮಾರ್ ನಾಯ್ಕ ಅವರ ಮೇಲೆ ಇರ್ಲಿ ಅಂತ ಆಶಿಸ್ತಾ ಚಿತ್ರದ ಸಂತ ಸೇವಾಲಾಲನ್ನ ಎಲ್ಲರೂ ಕೂಡ ಆರಾಧಿಸ್ತೀರಿ, ಪ್ರೀತಿಸ್ತೀರಿ. ಮಾಡಿ ಸರ್, ಚಾನಲ್ ಮಾಡಿ ಸರ್. ಸುಮ್ಮನೆ ಇಲ್ಲಿ ನೋಡಿ ಸರ್, ಹಂಗೆ ಇಟ್ಕೊಳ್ಳಿ ಒಂದು ಸ್ಟಿಲ್ಗೆ ಸೇವಾಲಾಲ್ ಸ್ವಲ್ಪ ಕೆಳಗಡೆ ಮೊದಲನೇದಾಗಿ ಬಂಜಾರ ದೇವರಿಗೆ ಆದರೆ ಸಾಕು ದೇವರೇ. ಯಾಕಂದರೆ ನಮ್ಮ ತಂದೆ ತಾಯಿಯವರಿಗೆ ನಾವು ಭಾಳ ಆಗುವಂಥ ಒಂದು ನೋವಿರುತ್ತೆ. ಆದರೆ ಅವ್ರ ಡೆಲಿವರಿ ಟೈಮ್ ಬರುತ್ತೆ, ಅದು ನಾರ್ಮಲ್ ಡೆಲಿವರಿ ಆಗಬಾರ್ದು. ಡಾಕ್ಟರ್ ನಿಮ್ಗೆ ಗೊತ್ತು, ಡಾಕ್ಟರ್ ಹತ್ರ ಹೋದಾಗ ಅವ್ರು ನಾರ್ಮಲ್ ಡೆಲಿವರಿ ಇದ್ದರೂ ಕೂಡ ಅದನ್ನು ಸಿಸೇರಿಯನ್ ಮಾಡ್ತಾರೆ. ಜಾಸ್ತಿ ಮಾಡಿದ್ರೆ ತುಂಬ ಇರುತ್ತೆ ಅವಳಿಗೆ, ತುಂಬ ಅಳುವು ಬರುತ್ತೆ, ತುಂಬ ದುಃಖ ಆಗುತ್ತೆ. ಆದರೆ ಅವಳಿಗೆ ಮಗು ತೋರಿಸ್ತಾರೆ, ನೋಡಮ್ಮ ನೀನು ಗಂಡು ಮಗು ಆಗಿದೆ ಅಂತಂದ್ರೆ ಏನು ಆ ನೋವಿನ ಒಂದು ಕಣ್ಣೀರು ಇರುತ್ತಲ್ಲ, ಅದು ಒಂಥರ ಆನಂದ, ಒಂಥರ ಪರಿವರ್ತನೆ ಆಗುತ್ತೆ. ಅವಳಿಗೆ ಖುಷಿ ಆಗುತ್ತೆ. ಖುಷಿ ಆದಾಗ 11 ದಿನಕ್ಕೆ ನಾವು ತೊಟ್ಲ ಕಾರ್ಯ ಮಾಡ್ತೀವಿ. ದೇವರೇ, ಇವತ್ತು ನನಗೆ ದೇವತೆಗಳು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಲಿ ಅಂತ ಅಂದ್ಬಿಟ್ಟು ಆ ತಾಯಿ ಬೇಡಿಕೆ ಇರುತ್ತೆ. ಅದಕ್ಕೆ ಮೇಲಿಂದ ದೇವತೆಗಳು ಬಂದು ಆಶೀರ್ವಾದ ಮಾಡಬೇಕು ಅಂತ ಅಂದ್ಬಿಟ್ಟು ಆ ದೇವರುಗಳು ಬೇರೆ ಯಾರೂ ಇಲ್ಲ. ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಗಣ್ಯಮಾನ್ಯರಲ್ಲಿ ಅವರೇ ಆ ಮಗುನ ಹಾರೈಸಕ್ಕೆ ಬಂದಿರುವಂತಹ ದೇವರುಗಳು. ಅಲ್ಲಿ ಒಂದು 5 ಜನ ಮುತ್ತೈದರು ಬಂದ್ಬಿಟ್ಟು ಆ ತೊಟ್ಟು ತೂಗ್ತಾರೆ. ಅವರು ಮಗು ಒಳ್ಳೇದಾಗಲಿ ಅಂತ ಹೇಳಿ ಆ ತೊಟ್ಟು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅದು ತೊಟ್ಟು ತೂಗ್ತಾ ಇರುತ್ತೆ. 5 ಜನ ಮುತ್ತೈದರು ಬಂದು ತೂಗಬೇಕಾದ್ರೆ ಆ ಮಗು ನಗತ್ತೆ, ಖುಷಿ ಪಡುತ್ತೆ, ಸಂತೋಷವಾಗಿ ಅದು ನಿದ್ದೆ ಮಾಡುತ್ತೆ. ಆ 5 ಜನ ಮುತ್ತೈದರು ಬೇರೆ ಯಾರೂ ಇಲ್ಲ. ಬೆಂಗಳೂರಿಂದ ಇಡೀ ಕರ್ನಾಟಕ ಮೂಲೆಗಳಿಗೂ ಕೂಡ ವಿಷಯವನ್ನು ಒಂದು ಪ್ರಸಾರ ಮಾಡುವಂತಹ ನಮ್ಮ ಪತ್ರಿಕೆ ಬಾತ್ಮೀದಾರರು, ನಮ್ಮ TV ಚಾಲನವರೇ ಅವರು 5 ಜನ ಆ ದೇವರುಗಳು. ಯಾಕಂದರೆ ಆ ಮಗುನ ತಗೊಂಡು ನಮ್ಮ ವಿಷಯವನ್ನು ದೊಡ್ಡವರು, ಚಿಕ್ಕವರು, ಸ್ಟಾರ್ ನಟರು, ಚಿಕ್ಕ ನಟರು ಭೇದ ಭಾವ ಇದ್ದಾರೆ. ಅವರಿಗೇನೇ ಮನೆಯಲ್ಲಿ ಕೆಲಸಗಳಿದ್ರು ಕೂಡ ಈ ಒಂದು ಚಿತ್ರವನ್ನು, ಈ ಒಂದು ಹೊಸ ಘಟನೆಯನ್ನು ನಾವು ಈ ಭಾಗದಿಂದ ಆ ಭಾಗಕ್ಕೆ ನಾವು ಇದನ್ನು ಪ್ರಸಾರ ಮಾಡಬೇಕಂತ ಒಳ್ಳೆಯ ಭಾವನೆಯಿಂದ ಬಂದಿರುವಂತಹ 2ನೇ ದೇವರು ನಮ್ಮ ಪತ್ರಿಕಾ ಬಾತ್ಮೀದಾರ ಅಂತ ನಾನು ಭಾವಿಸಿದ್ದೇನೆ. 3ನೇದು, ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸಿರ್ತಾರೆ. ನೋಡೋಣ ಆ ಮಗುದು ನಾಮಕರಣ ಹೋಗೋಣ ಅಂತ ಅಂದ್ಬಿಟ್ಟು ಆ ಬೇರೆ ಬಂದಿರುವಂತಹ ಯಾರೂ ಅಲ್ಲ, ನಮ್ಮ ನಮೀನ್ಗಢ ತಾಂಡದ ನನ್ನ ಬಂಧು ಬಳಗದವರು, ಆಮೇಲೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು, ಬೋಧಕಿಯರು, ಅಧಿಕಾರಿ ವರ್ಗದವರು ಎಲ್ಲರೂ ಬಂದಿರ್ತಾರೆ. ಆ ಮಗುವಿನ ವಿಷಯ ಹೇಳಿದ ಆ ಮಗು ಬೇರೆ ಯಾರೂ ಅಲ್ಲ, ಆ ಮಗುವೇ ನಸಾಬ್ ಅಂತಂದರೆ ಒಂದು ಪವರ್. ನಮ್ಮ ರಂಬಾಣ ತಾಂಡಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆ ನಸಾಬ್ ಅನ್ನೋ ಪದ ಉಪಯೋಗ ಮಾಡ್ತಾರೆ. ನಸಾಬ್ ಅಂತಂದರೆ ಊರಲ್ಲಿ ಕಟ್ಟೆ ಪಂಚಾಯತಿ, ನ್ಯಾಯ, ಇಂಗ್ಲೀಷ್ನಲ್ಲಿ ಜಸ್ಟಿಸ್ ಅಂತ ಕರಿತೀವಿ ನಾವು. ಆ ನಸಾಬ್ ಪದ ಒಂದು ಪವರ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಇದಕ್ಕೆ ಇಟ್ಟಿರೋದು ನಾವು. ಸೊ ಆ ತಾಯಿ ಇದು ಕತೆ ಹೇಳಿದ್ನಲ್ಲ, ಆ ತಾಯಿ ಬೇರೆ ಯಾರು ಅಲ್ಲ, ಅದು ನಾನೇ. ಯಾಕಂದರೆ ಇದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ, ಎಲ್ಲವನ್ನೂ ಅನುಭವಿಸಿದ್ದೀನಿ. ಆದರೆ ಕೊನೆಗೆ ನೀವೆಲ್ಲರೂ ಬಂದಿದ್ದೀರಲ್ಲ, ಅದು ಖುಷಿ ಆಗ್ತಾ ಇದೆ ನನಗೆ. ಸೊ ನಸಾಬ್ ಬಗ್ಗೆ ಮಾತು ಹೇಳಬೇಕು ಅಂತಂದರೆ ಇದು ಆತ್ಮಚರಿತ್ರೆ. ಎಲ್ಲರ ಮನೆಯಲ್ಲಿ ಕೂಡ ಒಬ್ಬ ಕೂಲಿ ಕಾರ್ಮಿಕ ತನ್ನ ಜೀವನ ಚರಿತ್ರೆಯನ್ನು ಬರ್ಕೋಬಹುದು. ಎಲ್ಲರ ಜೀವನದಲ್ಲಿ ಒಂದೊಂದು ಕಥೆಗಳು ಇದ್ದೇ ಇರ್ತವೆ.
ನನ್ನ ಕಥೆಯಲ್ಲಿ ನಮ್ಮ ತಂದೆ ತಾಯಿಗೆ ಅತ್ಯಂತ ಕಡು ಬಡತನ, 14 ಜನ ಮಕ್ಕಳು ನಾವು. ಎಷ್ಟು ಕಡೆ ಬಡತನ ಅಂತಂದರೆ ಒಂದು ಹೊತ್ತಿ ಊಟ ತಿಂದರೆ ನೆಕ್ಸ್ಟ್ ಊಟಕ್ಕೆ ನಮ್ಗೆ ಏನು ಇರ್ತಾ ಇರಲಿಲ್ಲ. ಸೊ ನಾನು ಹೊರಗಡೆನೇ ಇರ್ತಾ ಇದ್ದೆ ಯಾವಾಗಲೂ. ಏನು ಹೊಲ, ಈ ಕೆರೆ ಕಟ್ಟೆಗಳು, ಮೀನು ಹಿಡಿಯೋದು, ಏಡಿ ಹಿಡಿಯೋದು, ಇಂಥ ಕೆಲಸವೇ ಮಾಡ್ತಾ ಇದ್ದೆ ನಾನು. ಆ ನೋವಿನ ಕಥೆನ ನಾನು ನಸಾಬ್ ಅಂತ ಬುಕ್ ಬರೆದೆ. ಅದನ್ನ ಆಮೇಲೆ ನಮ್ಮ ಸ್ನೇಹಿತ ಹರೀಶ್ ಅಂತ ಇಲ್ಲೇ ಇದ್ದಾರೆ. ಸರ್ ಇದನ್ನು ಫಿಲಮ್ ಮಾಡೋಣ ಸರ್, ಚೆನ್ನಾಗಿರುತ್ತೆ. ಇಲ್ಲ ರೀ ನನ್ನದು ದುಡ್ಡಿಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಸರ್, ನಾನಿದ್ದೀನಿ ನೀವು ಮಾಡಿ ಅಂತಂದ್ಬಿಟ್ಟು ಅವ್ರು ಸಾಥ್ ಕೊಟ್ಟರು. ಅದು ಆ್ಯಕ್ಚುಲಿ ನಿಜವಾದ ನಿರ್ಮಾಪಕರು ಬಂದು ನಮ್ಮ ಹರೀಶ್ ಸರ್. ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಆ್ಯಕ್ಚುಲಿ ಭಾಗ ಅವ್ರದೇ ಇದೆ ಆ್ಯಕ್ಚುಲಿ. ಅದಕ್ಕಾಗಿ ಒಂದು ಈ ನಸಾಬ್ ಫಿಲಮ್ ಮಾಡಬೇಕಾದ್ರೆ ಒಂದು ಬಡತನ, ಒಬ್ಬ ಮನುಷ್ಯ 14 ಜನ ಮಕ್ಕಳಲ್ಲಿ ಒಬ್ಬ ಶಿಕ್ಷಣ ಹೇಗೆ ಪಡ್ಕೊಂಡ ಅನ್ನೋದು ಈ ಕಥೆಯ ಸ್ವಾರಸ್ಯ ಇದೆ. ಅದನ್ನು ನಾನು ಚಿತ್ರರೂಪದಲ್ಲಿ ತಂದಿದ್ದೀನಿ. ಈಗ ಇದನ್ನು ಹೀರೋ ಮಾಡಬೇಕು ಅಂತಂದರೆ ಈಗ ಹೀರೋಗೆ ಬೇರೆ ಹುಡ್ಕೋಬೇಕಲ್ಲ, ನಾವು ದುಡ್ಡು ಹಾಕಿ ನಮ್ಗೆ ಆಗಲಿಲ್ಲ. ಅದಕ್ಕೆ ಮಗನಿಗೆ ಹೇಳಿದೆ, ನೀನೇ ಮಾಡೋ ಅಂತ ಅಂದ್ಬಿಟ್ಟು. ಅದಕ್ಕಿಲ್ಲಪ್ಪ, ನನಗೆ ಈ ತೊದಲಿಕೆ ಇದೆ, ನನಗೆ ತುಂಬ ಹಿರಿಯ ನಟರೆಲ್ಲ ಇದ್ದಾರೆ, ಅವ್ರ ಮುಂದೆ ನಾನು ಹೇಗೆ ಆ್ಯಕ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಅವ್ನು ತುಂಬಾ ಹಿಂಜರಿಕೆ ಪಡ್ತಾನೆ. ಇಲ್ಲ ನೀವು ಮಾಡು ಅಂತಾನೆ. ಅವನಿಗೂ ನನಗೆ ಜಗಳ, ನನಗೆ ತೊದಲಿಕೆ ಇದೆ, ನೀವು ಮಾಡುವಂತೆ. ಆದರೆ ಮಾಡ್ದ ಒಂದೇ ದಿನದಲ್ಲಿ ಅವನ್ನೆಲ್ಲ ತೊದಲಿಕೆ ಹೋಗಿದ್ದು. ಯಾಕಂದರೆ ಆ ತೊದಲಿಕೆಗೋಸ್ಕರ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟ್ರು, ಹಾಸ್ಪಿಟಲ್ ಎಲ್ಲ ತೋರಿಸಿದ್ದೆ. ಸ್ಲೋ ಆಗಿ ಮಾತಾಡಿ ಅಂತಂದರು. ಕೊನೆಗೆ ಏನೋ ನಾಲಿಗೆಗೆ ಏನೋ ಇದನ್ನು ಹಚ್ಚಂತಂದ್ರು, ಏನೂ ಆಗಲಿಲ್ಲ. ಅದರಿಂದ ಅದು ಕೂಡ ಇದು ಒಂಥರ ಜೀವನದಲ್ಲಿ ಪವಾಡ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ನಮ್ಮ ಹಿರಿಯ ನಟರು ಎಲ್ಲರೂ, ವಿಜಯ ಕಾಶಿ ಸರು, ಆಮೇಲೆ ನಮ್ಮ ಶೋಭರಾಜ್ ಸರು, ತಬಲಾ ನಾನಿ ಸರು, ಪ್ರಕಾಶ್ ಸರ್ ತುಂಬ ಸಪೋರ್ಟ್ ಮಾಡಿದರು ಅವನಿಗೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಯಾಕೆ ಮಾಡ್ತಾನೆ ಇವರು, ಹೊಸ ಆ್ಯಕ್ಟರ್ ಅಂತ ನಾವು ಹೇಳೋಕ್ಕಾಗಲ್ಲ. 4 ಪೇಜ್ ಅವನು ಬಾಯ್ ಹೆಟ್ ಮಾಡ್ತಾ ಇದ್ದ, ಅಷ್ಟು ಇದು ಮಾಡ್ತಾ. ಅವ್ನು ತೊಗೊಳ್ತಾ ಇದ್ದ ಟೇಕ್ 1-2 ಅಷ್ಟೇ. ಬೇರೆದವರು 5, 6, 7 ಟೇಕ್ ತೊಗೊಳ್ತಾ ಇದ್ರು, 1-2 ಅಷ್ಟೇ ಟೇಕ್ ತೊಗೊಳ್ತಾ ಇದ್ದ. ಆದರೆ ಒಂದು ಟೇಕ್ ಮಾತ್ರ ಶೋಭರಾಜ್ ಸರ್ನ ಬದಿಯುವಂಥ ಸೀನ್ ಬರುತ್ತೆ. ನಾನು ಬದಿಯಲ್ಲ, ಅದು ಎದೆ ಮೇಲೆ ಕಾಲಿರುವಂಥ ಸೀನ್ ಅದು. ಅದಕ್ಕೆ ಅರ್ಧ ದಿನ ತೊಗೊಂಡಿದ್ದ ನಾವು. ಇಲ್ಲಪ್ಪ ನಾನು ಈ ಕೆಲಸ ಮಾತ್ರ ಮಾಡಲ್ಲ, ಬೇರೆ ಸೀನ್ ಕೊಡು ಅಂತ ಹೇಳಿ. ಆಮೇಲೆ ಶೋಭರಾಜ್ ಸರ್ ಎಷ್ಟು ಸಪೋರ್ಟ್ ಮಾಡ್ತಾರೆ, ಇದನ್ನ ನೀನು ನಾನು ಸೀನಿಯರು, ಆ ರೀತಿ ನೀವು ಅನ್ಕೋಬೇಡಪ್ಪ, ನೀನು ಇದೊಂದು ಕಲೆ ಅಷ್ಟೇ ಅಂತ ಅಂದ್ಬಿಟ್ಟು ಕೊನೆಗೆ ಅವರೇ ಬಿದ್ದು ಅವರೇ ಓದಿಸ್ಕೊತಾರೆ. ಅಷ್ಟೊಂದು ಸಪೋರ್ಟ್ ಮಾಡಿರುವಂತಹ ನಮ್ಮ ನಾಗೇಶ್ ಸರ್, ನಮ್ಮ ಅರ್ಜುನ್ ಸರ್, ಪ್ರಕಾಶ್ ಸರ್, ಪ್ರತಿಯೊಬ್ಬರು. ನಾನು ಆ್ಯಕ್ಚುಲಿ ಅವ್ರು ಮಾತ್ರ ಮರೆಯೋಕ್ಕಾಗಲ್ಲ. ನನಗೆ ಕಲಾವಿದರು ಮಾತ್ರ ತುಂಬ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಸಾಬ್ ಒಳ್ಳೆ ಫಿಲಮ್ ಇದೆ. ಆಮೇಲೆ 2 ಫೈಟ್ ಇದ್ದಾವೆ, 4 ಹಾಡಿದೆ. ನೀವೇ ಕೇಳಿದ್ರಿ ಇನ್ನೊಂದು ಹಾಡು, ಆದರೆ ಇನ್ನೊಂದು ಹಾಡು ನಾನು ತೋರಿಸ್ಲಿಲ್ಲ. ಯಾಕಂತಂದರೆ ಅದು ಆ ಹಾಡನ್ನು ಕೇಳಿದರೆ ಯಾರೂ ಅಳದೇನೆ ಹೊರಗಡೆ ಹೋಗಲ್ಲ. ಅಷ್ಟು ಚೆನ್ನಾಗಿದೆ ಹಾಡು. ಬಟ್ ಆ ಹಾಡನ್ನು ಹಾಕಿದರೆ ಇಡೀ ಫಿಲಮು ರಿವ್ಯೂ ಆಗಿಬಿಡುತ್ತೆ, ಅಂದರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆ ಹಾಡನ್ನು ನಾನು ಹಾಕ್ಸಿಲ್ಲ. ಸೊ ಇದನ್ನೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ನಾವು ಹೊಸಬ್ರು, ತಾವೆಲ್ಲ ನಮ್ಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದಕ್ಕೆಲ್ಲ ನೀವು ನಮ್ಮ ಪತ್ರಿಕೆಯವರು ಮನಸ್ಸು ಮಾಡಿದರೆ ಯಾವ ವಿಷಯವನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ನನ್ನನ್ನು ಪ್ರಮೋಟ್ ಮಾಡ್ತೀನಿ ಅನ್ನೋದು ನಂಬಿಕೆ ನನ್ನಲ್ಲಿದೆ. ಇವತ್ತೆಲ್ಲ ಬಂದಿರುವಂತಹ ಎಲ್ಲ ನಮ್ಮ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ, ನಮ್ಮ ಊರಿಗೆ ಬಂದಿರುವಂತಹ ಎಲ್ಲ ನನ್ನ ಸಂಬಂಧಿಕರಿಗೂ, ಫ್ರೆಂಡ್ಸ್ಗಳಿಗೂ ಮತ್ತು ಪತ್ರಿಕಾ ಪಾಲನೆದಾರಗಳಿಗೂ ನಾನು ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಎವ್ರಿವನ್. ಎಲ್ಲ ಕಡೆಯಿಂದ ಬಂದಿದ್ದೀರಾ. ಹುಬ್ಳಿ, ಬಾಗಲಕೋಟೆ, ಹುನಗುಂದ, ಇಳ್ಕಲ್ಲು, ಯಾವ ಜಾಗ ನನಗೆ ಗೊತ್ತಿಲ್ಲ, ಅಲ್ಲಿಂದ ಬಂದಿದ್ದೀರಾ. ಲೈಕ್ ಯಾವಾಗಲೂ ಹೆದರ್ತಿದ್ದೆ ಹೆಂಗೆ ಮಾತಾಡಲಿ ಸ್ಟೇಜ್ ಮೇಲೆ. ಈ ಸ್ಕೂಲಲ್ಲಿ ಪಿಕ್ ಆ್ಯಂಡ್ ಸ್ಪೀಚ್ ಇರ್ತಿತ್ತು, ಓಕೆನಾ. ಯಾವತ್ತೂ ಮಾತಾಡಿಲ್ಲ. ನ್ಯೂಸ್ ಪೇಪರ್ ಓದ್ಬೇಕಂತ ಹೇಳೋರು, ಅವತ್ತಿನ ದಿನ ರಜಾ ನಂದು. ಯಾಕೆ ಹೋದ್ರೆ ನ್ಯೂಸ್ ಪೇಪರ್ ಓದ್ಬೇಕಲ್ಲ, ವಿಜಯ್ ಕರ್ನಾಟಕ ಅನ್ನೋದು ಬರ್ತಿಲ್ಲ ನನಗೆ. ಬಟ್ ಸ್ಟಿಲ್ ಇವತ್ತು ಫಾದರ್ಸ್ ಡೇ ಇದೆ. ನಮ್ಮ ಡ್ಯಾಡಿಗೆ ಹ್ಯಾಪಿ ಫಾದರ್ಸ್ ಡೇ. ಇವತ್ತು ಅವ್ರು ಆಸೆ ಪಟ್ಟರು ನಾನು ಮಾಡಿದ್ದೀನಿ. ಅವ್ರದೇ ಖುಷಿ. ಈಗ ಮಕ್ಕಳು ಚೆನ್ನಾಗಿ ಓದ್ತಾರೆ, ಏನಕ್ಕೆ ಓದ್ತಾರೆ, ಟೀಚರ್ ಹೊಡಿತಾರೆ ಅಂತಲ್ಲ, ಮನೆಗೆ ಹೋದ್ರೆ ಟೀಚರ್ಸ್ ಅಪ್ಪ ಸೈನ್ ಹಾಕ್ಬೇಕಲ್ಲ ಮಾರ್ಕ್ಸ್ ಕಾರ್ಡ್ಗೆ, ಅದಕ್ಕೆ ಓದೋದು ನಾವೆಲ್ಲರೂ. ಸೊ ಇವತ್ತು ಅವ್ರು ಆಸೆ ಪಟ್ಟರು ನಾನು ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ನೋ ಮಾಡಿಲ್ವೋ ಅದನ್ನು ಗೊತ್ತಿಲ್ಲ, ಅದು ನೀವು ಹೇಳೋದು. ನನ್ನ ಕರ್ತವ್ಯ ಮುಗಿದಿದೆ. ನಾನು ಫಿಲಮಲ್ಲಿ ಮಾಡಿದ್ದೀನಿ, ನನ್ನ ಕರ್ತವ್ಯ ಮುಗಿದಿದೆ. ಅದನ್ನು ಬೆಳೆಸೋದು, ನಡೆಸೋದು ನಿಮ್ದು, ಅದು ನಿಮ್ಮ ಕರ್ತವ್ಯ. ಈಗ ನನ್ನ ಕಡೆಯಿಂದ ಆಗಿದೆ. ನನ್ನ ಇವತ್ತು ಹೇಳ್ತೀನಿ, ಪ್ರಕಾಶ್ ಸರ್ ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವುದೇ ಕೂಡ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ. ನನಗೆ ಓದೋದು ಗೀದೋದು, ನನಗೆ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ಯಾವತ್ತೂ ಕೂಡ. ಇವತ್ತು ಪ್ರಕಾಶ್ ಸರ್ ಇದ್ದಾರೆ, ನನಗೆ ದಿನ ಬಂದ ಹೆಂಗಲ್ಲ ಮಾಡೋದು, ಹಿಂಗ್ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಅಂಡ್ ನಿಜ ಅಪ್ಪ ಹೇಳ್ದಂಗೆ ನಾನು ಏನು ಶೂಟಿಂಗ್ ಮಾಡ್ತೀನಲ್ಲ, ಪ್ರತಿಯೊಂದು ಡೇ ನಾನು ನಿಜ ಹೇಳ್ತೀನಿ, ಇನ್ನೂ ಆದ್ರೂ ಮರೆಯಕ್ಕಾಗಲ್ಲ. ನಾನು ಶೂಟಿಂಗ್ ಮುಗಿಸ್ಕೊಂಡು ಇವಾಗ ನಾನು ಜಾಬ್ ಹೋಗ್ತಾ ಇದ್ದೀನಿ. ಬಟ್ ಸ್ಟಿಲ್ 8 ಅವರ್ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದಾಗಲ್ಲ. ಆದ್ರೆ ಶೂಟಿಂಗ್ ನಾನು ಕಷ್ಟ ಅಂತಿದ್ದೆ. ಅಪ್ಪ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡೋದು, ಅಯ್ಯೋ ಎಷ್ಟು ಜನ ಇರ್ತಾರೆ, ನಾನು ಅಳೋದ್ನ ನೋಡ್ತಾರೆ, ನಗೋದ್ನ ನೋಡ್ತಾರೆ, ಬೀಳ್ಬೇಕು, ಯಾವ್ದಾವ್ದೋ ಬಟ್ಟೆ ಹರ್ಕೊಂಡ್ ಬರ್ತಾರೋ ಬಟ್ಟೆ ಹೆಂಗಪ್ಪ ಹಾಕೋದು ಅಂತೆಲ್ಲ ಇತ್ತು. ಆದ್ರೆ ನಿಜ ಹತ್ರ ಏನೂ ಆಗಲ್ಲ.
ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ನನ್ನ ಕೇಳಿದ್ರೆ ಆರ್ಟಿಸ್ಟ್ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ನಿಜ ಹೇಳ್ತೀನಿ, ನನ್ನ ಕೇಳಿದ್ರೆ ಆರ್ಟಿಸ್ಟ್ ಏನು ಕೆಲಸನೇ ಇರಲ್ಲ. ನೀವು ಡೈಲಾಗ್ ಓದ್ತೀರಾ, ಬಂದು ಹೇಳ್ತೀರಾ ಅಷ್ಟೇ, ಒಪ್ಸೋ ತರ. ಆದ್ರೆ ನಿಜವಾಗ್ಲೂ ಕಷ್ಟಪಡೋರು ನಮ್ಮ ಛಾಯಾಗ್ರಾಹ ಮಿತ್ರರು, ಕ್ಯಾಮ್ರಾಮನ್ ಇರ್ತಾರಲ್ಲ, ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರಲ್ಲ, ಒಂದು ಚಿಕ್ಕ ಲೈಟ್ ಹೋದ್ರು ಓಡೋಗ್ತಾರೆ. ಕ್ಯಾಮ್ರಾಮನ್ಗಳು ಕಷ್ಟಪಟ್ಟು ನಾವು ಹೆಂಗೆ ಇದ್ರು ಕೂಡ ಚೆನ್ನಾಗಿ ನೋಡ್ಸೋದ್ರ ಮಾಡ್ತಾರೆ ಅವರು. ಅವ್ರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಕ್ಯಾಮ್ರಾಮನ್ಗೆ ನಿಜವಾಗ್ಲೂ ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ. ಆಚೆ ಹೇಳ್ತಾರಲ್ಲ, ಅವ್ರ ಬಗ್ಗೆ ಮಾತಾಡು, ಇವ್ರ ಬಗ್ಗೆ ಮಾತಾಡು ಅಂತ. ನೋ ಆತರ ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆರ್ಟ್ ಡಿಪಾರ್ಟ್ಮೆಂಟ್ ನ ಯಾರು ಹೋಗ್ತಾರೆ ಹೇಳಿ? ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ನ ಒಂದು ಬೆಂಕಿ ಬರ್ಬೇಕಂದ್ರೆ ಓಡೋಗ್ತಾರೆ ಅಲ್ಲಿಗೆ. ಏನೋ ಅದು ಬರ್ತಲ್ಲ, ಪೇಪರ್ ಬರ್ತಾ ಅಲ್ಲಿ ಓಡೋಗ್ತಾರೆ. ನಿಜವಾಗ್ಲೂ ಅವ್ರು ಗ್ರೇಟ್. ಅಂಡ್ ಇದೇ ಫಿಲಮ್ ಇದು ಸುಮ್ಮನೆ ಅಂತ ಹೇಳ್ತಿಲ್ಲ. ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ನಮ್ಮ ತಂದೆ ಯಾವಾಗ ಸುಮ್ಮನೆ ಹೇಳಲ್ಲ, ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಊಟ ಮಾಡಕ್ಕಂತೂ ಬಿಟ್ಟಿಲ್ಲ ಇದುವರೆಗೂ. ಏನಾದ್ರು ಹೇಳ್ತಾನೆ ಇರ್ತಾರೆ, ಟಿವಿ ಆಫ್ ಮಾಡಿಸ್ಬಿಟ್ಟು. ಅರ್ಜುನ ಶ್ರೀಕೃಷ್ಣ ಕೇಳ್ತಾನಂತೆ, ಎಲ್ಲ ನಮ್ಮ ಹಣೆ ಬರದಲ್ಲೇ ಬರ್ದಿದ್ರೆ ನಾವೇನಿಗೆ ಪ್ರಯತ್ನ ಪಡ್ಬೇಕು ಅಂತ. ಆಗ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಯಾರಿಗ್ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ನೀನ್ ಹಣೆ ಬರದಲ್ಲಿ ಬರ್ದಿದ್ರೆ ಅದಕ್ಕೆ ಪ್ರಯತ್ನ ಪಡು. ಸೊ ಈ ಪ್ರಯತ್ನ ನಾನು ಸತತವಾಗಿರುತ್ತೆ. ಆಲ್ವೇಸ್ ನೀವು ಹೆಂಗ್ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನನ್ನ ಪ್ರಯತ್ನ ನಿಂತಿರುತ್ತೆ. ಈ ಮುಂದೆನೂ ಫಿಲಮ್ ಮಾಡ್ತೀನಿ, ಇನ್ನು ಮುಂದೆ ಹಿಂಗೆ ಇರ್ತೀನಿ. ಅದು ಅವ್ರ ಇಷ್ಟ, ಅವ್ರು ಇರೋವರೆಗೂ ಅವ್ರು ಏನು ಬೇಕು ಅಲ್ಲಿವರೆಗೂ ನಾನು ಅವ್ರ ಮಗನಾಗಿ ನಾನು ಅವ್ರಿಗೆಲ್ಲ ಕೆಲಸಗಳನ್ನ ಮಾಡಕ್ಕೆ ನಾನೇ ರೆಡಿ ಇದ್ದೀನಿ. ಅಂಡ್ ನನಗೋಸ್ಕರ ನೀವೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ನಿಜವಾಗ್ಲೂ ಥ್ಯಾಂಕ್ ಯು. ನಮಸ್ಕರಿಸಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನನ್ನ ತಮ್ಮ ಭಾರಿ ಅದ್ಭುತವಾಗಿ ಕಷ್ಟಪಟ್ಟು ಈ ಫಿಲಮ್ ಆಕ್ಟಿಂಗ್ ಮಾಡಿದ್ದಾನೆ. ಅವನು ಓದೋದನ್ನು ಬಿಟ್ಟು ಈ ಫಿಲಮ್ನ ಆಕ್ಟಿಂಗ್ ಮಾಡಿದ್ದಾನೆ. ದಯಮಾಡಿ ಮಾಧ್ಯಮದಲ್ಲಿ ಒಂದೇ ಒಂದು ರಿಕ್ವೆಸ್ಟು, ನೀವು ಮನಸ್ಸು ಮಾಡಿದ್ರೆ ಎಂಥದ್ದು ಬೆಳೆಸ್ಬೋದು. ನಿಮ್ಮಲ್ಲಿ ಒಂದು ಕೋರಿಕೆ, ನಮ್ಮ ಕಿಶೋರ್ ಸರ್ ಅಂತ ಮನುಷ್ಯರು ನಾನು ನೋಡಿದ ಮಟ್ಟಿಗೆ ಎಲ್ಲೂ ಸಿಗಲ್ಲ. ನಾನು ಬೇಜಾರಾದಾಗೆಲ್ಲ ಅವ್ರ ಹತ್ರ ಹೋಗ್ತಾ ಇರ್ತೀನಿ. ಹೋದಾಗ ಅವರು ಬಂದಾಗ ಜನಗಳ ಹತ್ರ ಯಾವ ತರ ನಡ್ಕೊಂತಾರೆ ಅದನ್ನೆಲ್ಲ ನಾನು ಅವ್ರು ಯಾವ ತರ ನಡ್ಕೊಂತಾರೆ ಅಂತ ನಾನು ಅದನ್ನ ಪ್ರಯೋಗ ಮಾಡ್ತಿದ್ದೆ. ಅದ್ರ ಪ್ರತಿಫಲವಾಗಿ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ರಾಜ್ಯದ ಯಾವ ಮೂಲೆಗೆ ಹೋದ್ರು 4 ಜನ ಹರಿಶಣ ಭಾರತ ಕೇಳ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕಿಶೋರ್ ಸರ್. ಅವ್ರ ಮಗನಾಗಿ ನಮ್ಮ ಕೀರ್ತಿ ನಮ್ಮ ತಮ್ಮ ಅದ್ಭುತವಾಗಿ ನಟನೆ ಮಾಡಿದ್ರೆ ತಾವು ಮಾಧ್ಯಮದವರು ಇಂಥ ಕುಟುಂಬನ ನೀವು ತಾವು ಎಂತೆಂಥವ್ರನ್ನೋ ಬೆಳೆಸಿರ್ತೀರಾ. ಈ ಕುಟುಂಬ ಅಂದ್ರೆ ಬದುಕಿರಿ, ಈ ಕುಟುಂಬ ತರ ಬದುಕಬೇಕು. ಅಪ್ಪ ಮಕ್ಕಳು ಯಾವ ತರ ಬದುಕಬೇಕು ಅಂದ್ರೆ ಇಂಥ ಕುಟುಂಬದ ಜೊತೆ ಬದುಕಬೇಕು, ಅವ್ರ ಕುಟುಂಬದ ಜೊತೆ ಬೆರಿಬೇಕು, ಮತ್ ಕಿಶೋರ್ ಸರ್ ತರ ಬದುಕಬೇಕು, ಬಾಳ್ಬೇಕು. ನಾನೇನೋ ಈ ಮಾಧ್ಯಮದವ್ರು ಒಂದೇ ಒಂದು ರಿಕ್ವೆಸ್ಟ್, ದಯಮಾಡಿ ಒಂದು ನನ್ನ ತಮ್ಮನ್ನ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತೀರಾ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಮಾತ್ರ ಚಲನಚಿತ್ರ ನೀವು ನೋಡಿ ನಿಮ್ಮ ಕಣ್ಣಲ್ಲಿ ಹೃದಯದಲ್ಲಿ ನಿಜವಾಗೂ ಕಣ್ಣು ತುಂಬಿ ನೀರು ಹರಿಯುತ್ತೆ. ಆ ತರಕ್ಕೆ ನಟನೆ ಮಾಡಿದ್ರೆ ಈ ಚಲನಚಿತ್ರ ಆ ತರದ ಸ್ಟೋರಿ ಕೂಡ ಆಗಿದೆ. ಇದು ನಮ್ಮ ಸಾರ್ದು. ದಯಮಾಡಿ ಎಲ್ಲರೂ ನೋಡಿ, ಎಲ್ಲರೂ ಈ ಫಿಲಮಿಗೆ ಆರಿಸಿದ್ದೇನೆ. ತಮ್ಮಲ್ಲೆಲ್ಲರೂ ಸ್ನೇಹಿತರಿಗೆ ಬಹಳ ದೂರದಿಂದ ಬಂದಿರುವಂತ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಮುಖ್ಯ. ನಿಮ್ಮೆಲ್ಲರಿಗೂ ಸಿನಿಮಾ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳು. ಕಿಶೋರ್ ಸರ್ ಸಾಧಕರು, ಯಾಕೆಂದ್ರೆ ಅವ್ರ ಮಾತಿನಲ್ಲಿ ಗೊತ್ತಾಗುತ್ತಿಲ್ಲ. ನಾವು ಕತೆ ಕೇಳುವಾಗ ಅದಕ್ಕೆ ಮುಂಚೆನೂ ಸುಮಾರು ಸರಿ ಸಂಪರ್ಕದಲ್ಲಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಕೀರ್ತಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಸಹ ನಟಗಳು, ವೇದಿಕೆ ಮೇಲೆ ಇರುವಂಥ ಎಲ್ಲ ನಟಗಳು ಎಲ್ಲರ ಸಲಹೆಯನ್ನು ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಗುರುಮುಖ್ಯನ ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರ ಮುಖ್ಯವಾಗಿ ಈ ಸಿನಿಮಾ ಚೆನ್ನಾಗಾಗಿ ನಿರ್ಮಾಪಕರಿಗೆ ಕಾಸು ಬರಲಿ, ಹೀರೋಗೆ ಒಳ್ಳೆ ಹೆಸರು ಬರಲಿ, ನಮ್ಮ ಮುಂದಿನ ಸಿನಿಮಾದಲ್ಲಿ ಕರೀಲಿ ಚಪ್ಪಾಳೆ ಪ್ರೋತ್ಸಾಹ ನಮ್ಮ ಹೀರೋ ಬೆಳೆಸಿದ್ರಿ. ಹೀರೋನು ಚೆನ್ನಾಗಿ ಬೆಳೆಸ್ಬೇಕು ನೀವು, ಅಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಸಿನಿಮಾ ಮಾಡಿದ್ದಾರೆ ಒಂದು. ಆಮೇಲೆ ಅಲ್ಲಿ ನಾವು ಅಲ್ಲಿ ಹೋಗಿ ಬಾಗಲಕೋಟೆ ಹತ್ರ ಅಮೀನ್ಗಢ ಹತ್ರ ಹೋದ ಶೂಟಿಂಗ್ ಮಾಡಿದ್ರಲ್ಲೇ ಅಲ್ಲಿ ಜನರ ಪರಿಸ್ಥಿತಿ, ಅಲ್ಲಿ ಜನಜೀವನ, ಅವರ ಕಷ್ಟ ಕಾರ್ಪಣ್ಯಗಳು, ಸೋಲು ಅವಮಾನಗಳು ಎಲ್ಲವನ್ನು ನೋಡಿದಾಗ ಈ ಕಾಲದಲ್ಲೂ ಈ ಘಟ್ಟದಲ್ಲೂ ಇದರದ್ದು ಒಂದು ತಾಂಡ, ಈ ಒಂದು ಜನಾಂಗ ಅನ್ನೋದು ಒಂದು ಕಾಡುತ್ತೆ ನನಗೆ. ಆ ಒಂದು ಸಬ್ಜೆಕ್ಟ್ ಅನ್ನ ಧೈರ್ಯವಾಗಿ ಮಾಡಿ ಅದನ್ನ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಅದ್ರ ಸಬ್ಜೆಕ್ಟ್ ಮೇಲೆ ವಿಷಯದಿದೆ, ಅಷ್ಟೊಂದು ಡೀಪ್ ಆಗಿ ಕೂಲಂಕುಷವಾಗಿ ಅದನ್ನ ಸಬ್ಜೆಕ್ಟ್ ಅನ್ನ ಮಾಡಿ ಬರೋದು ಮಾಡ್ಕೊಂಡಿದ್ದಾರೆ. ಅದೊಂದು ಪಾಯಿಂಟ್ ನನಗೆ ಬಹಳ ಮುಖ್ಯವಾಗಿ ಕಾಡಿದ್ದು ಅಂಡ್ ಮುಖ್ಯವಾಗಿ ಅನಿಸ್ತಿತ್ತು. ಅಂದ್ರೆ ಅಂತ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡಿದ್ದಾರೆ ಅನ್ನೋದೊಂದು ಹೆಮ್ಮೆ ಪಟ್ಟಿದ್ದು, ನನ್ಗೆ ಖುಷಿಯಾಗಿತ್ತು. ಇನ್ನೊಂದು ಎರಡನೇದು ಅಂದ್ರೆ ಆ ಕಷ್ಟ ಕಾರ್ಪಣ್ಯಗಳನ್ನ, ಸೋಲನ್ನ, ಅವಮಾನವನ್ನ ಎಲ್ಲವನ್ನೂ ಅನುಭವಿಸಿ ಆ ಕ್ಷೇತ್ರದ ಆ ಜನಾಂಗದ ಪರಿಸ್ಥಿತಿಗಳನ್ನ, ಸ್ಥಿತಿಗತಿಗಳನ್ನ ನೋಡಿಕೊಂಡು
ಒಂದು ಬೆಳೆದು ಇವತ್ತು ನಮ್ಮೆಲ್ಲರ ನಡುವೆಗೆ ಒಬ್ಬ ನಾಯಕರಾಗಿ ಒಂದು ಆಫೀಸರ್ ಆಗಿ ನಿಂತಿದ್ದಾರೆ. ಅದೇ ಪ್ರೊಡ್ಯೂಸರು ಕಿಶೋರ್ ಅವರು. ಅದೊಂದು ನನಗೆ ತುಂಬಾ ಹೆಮ್ಮೆ ಅಂತ ವಿಚಾರ. ನೀವೆಲ್ಲರೂ ಅವರಿಗೆ ದೊಡ್ಡ ಚಪ್ಪಾಳೆ ನಿಂತಿದ್ದೀರಿ. ಅಂತ ಒಂದು ಆತ್ಮಕತೆಯನ್ನು ತಾನೇ ನಿಂತು ಮಾಡಿ ಅವಮಾನಗಳ ಸೋಲುಗಳನ್ನು ಮೀರಿ ಬೆಳೆದು ನಿಂತು ಇವತ್ತೆಲ್ಲರಿಗೂ ಒಂದು ಆದರ್ಶಪ್ರಾಯರಾಗಿದ್ದಾರೆ. ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಮತ್ತೆ ಅವರ ಮಗ ಕೀರ್ತಿ ನಮ್ಮ ಜೊತೆಗೆ ಒಡನಾಡದವನು ಬೆಳೆದಿದ್ದಾನೆ. ಅವನನ್ನು ಆಶೀರ್ವದಿಸಿ ಈ ಸಿನಿಮಾವನ್ನು ಆಶೀರ್ವದಿಸಿ ಚೆನ್ನಾಗಿ ಪ್ರೋತ್ಸಾಹಿಸಿ ಕೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಟೈಟ್ಲ್ ಏನು ಒಂಥರ ಹಿಂದಿ ವರ್ಡ್ ತರ ಇದೆಯಲ್ಲ ಅಂತ. ಆಮೇಲೆ ಶೂಟಿಂಗ್ ಹೋದಾಗ ಸರ್ ಹೇಳಿದಾಗ ಗೊತ್ತಾಯ್ತು. ಇದರಲ್ಲಿ ಉಮ್ಲಪ್ಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 45 ಡಿಗ್ರಿ ಇರ್ಬೇಕಲ್ಲ, 42 ಡಿಗ್ರಿ. ಯಾಕಂದ್ರೆ ನಮಗೆ ನಾವು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿ, ಸಕಲೇಶ್ಪುರದಲ್ಲಿ ಚಿಲ್ಡ್ ವೆದರ್ ಅಲ್ಲಿ ಶೂಟಿಂಗ್ ಮಾಡಿ ಹೊಸದಾಗಿ ಹೋದೆ. ಅಲ್ಲಿ ಗೊತ್ತಿಲ್ಲ, ಆರಾಮಾಗಿದ್ವಿ ನಾವು ಶೂಟಿಂಗ್ ಅಲ್ಲಿ. ಅಲ್ಲಿ ಗಾಡಿ ಇಳಿದು ಬಂದು ನೋಡ್ತೀನಿ, ಬಿಸಿಲು ಕಾಲಿಡಕ್ ಆಗ್ತಾ ಇಲ್ಲ. 2 ನಿಮಿಷಕ್ಕೆ ಸುಸ್ತು. ಅಯ್ಯೋ ಆಗ್ತಾ ಇಲ್ಲ, ಯಾಕಾದ್ರೂ ಪಿಕ್ಚರ್ ಒಪ್ಕೊಂಡೆ ಅನ್ನೋ ರೀತಿ ಫಸ್ಟ್ ಅನ್ನಿಸ್ಬಿಟ್ಟು. ಆಮೇಲೆ ನೋಡ್ತಾ ಯಾಕಂದ್ರೆ ನಮ್ಮ ತಂದೆಯವರು ಬಹಳಷ್ಟು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾಗಳು ಆಮೇಲೆ ಸಿನಿಮಾಗಳು ಮಾಡಿದ್ದಾರೆ. ಅವ್ರು ಎಷ್ಟು ಮಾಡಿರುವಾಗ ನಾನು ಏನು ಇದಕ್ಕೆಲ್ಲ ಇಷ್ಟ ಬೇಡ, ಆಯ್ತು ಇದೊಂಥರ ಚಾಲೆಂಜ್. ಯಾಕಂದ್ರೆ ಒಬ್ಬ ಕಲಾವಿದನಾಗಿ ಎಕ್ಸ್ಪ್ಲೋರ್ ಮಾಡ್ಬೇಕಂತೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಏನೇ ಇದ್ರು. ಆಮೇಲೆ ಮಾಡ್ತಾ 1 ಡೇ 2 ಡೇ ಚೂರು ಕಷ್ಟ ಆಯ್ತು. ಆಮೇಲೆ ಅಡ್ಜಸ್ಟ್ ಆಗೋಯ್ತು. ನಾನು ಅಲ್ಲೇ ಕೇಳ್ತಿದ್ದೆ ಕೀರ್ತಿಯವರೆಲ್ಲ, ಈ ಮನೇಲಿ ರೊಟ್ಟಿ ಎಲ್ಲಾದ್ರೂ ಸಿಗುತ್ತಾ, ನನಗೆ ಕಡಕ್ ರೊಟ್ಟಿ ಬೇಕು, ಆ ರೀತಿ ಈ ರೀತಿ ಅಂತ. ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಯ ಶೈಲಿಯ ಊಟ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಥ್ರೂಔಟ್ ನಾವು ಏನು ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಇಳಿದಾಗ ನಾವೊಂಥರ ಪ್ರಕಾಶ್ ಸರ್ ಆಗಲಿ, ವಿಜಯಕಾಶಿ ಸರ್ ಆಗಲಿ, ಶೋಭರಾಜ್ ಸರ್, ಆಮೇಲೆ ಕೀರ್ತಿಯವರು, ನಾವೊಂಥರ ಆ ಕ್ಯಾರೆಕ್ಟರ್ ಯಾವ ರೀತಿ ಇದ್ವು ನಾವೆಲ್ಲೂ ಅದೇ ರೀತಿ ಇರ್ತಿದ್ವಿ. ಅನ್ನೆಸೆಸರಿ ಮಾತಿಲ್ಲ ಸಿನಿಮಾ ಬಗ್ಗೆನೆ. ಯಾಕಂದ್ರೆ ನಮಗೆ ಭಾಷೆ ಒಂಥರ ಹೊಸ ತರ ಇತ್ತು. ಇದು ಉತ್ತರ ಕರ್ನಾಟಕದ ಭಾಷೆ. ಸಡನ್ ಆಗಿ ನಮಗೆ ಟೇಕಲ್ಲಿ ಟಂಗ್ ಟ್ವಿಸ್ಟ್ ಆಗೋದು, ಆಮೇಲೆ ಅಭ್ಯಾಸ ಆಗೋದು. ಯಾಕಂದ್ರೆ ಕಾಶಿ ಸರ್ ಇನ್ಫ್ಯಾಕ್ಟ್ ನಮ್ಮ ತಂದೆ ನಿರ್ದೇಶನದ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಸಂಗ್ಯಾ ಬಳಿ ಅಂತ. ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದು ನಿಜವಾಗ್ಲೂ ನನ್ನ ಪುಣ್ಯ ಅಂತ. ಹಿರಿಯ ಕಲಾವಿದರು ಆಕ್ಟ್ ಮಾಡಿದ್ದಾರೆ, ಅದೊಂದು ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಕೀರ್ತಿ ಅವ್ರನ್ನೂ ಅಷ್ಟೇ. ಬಿಗಿನಿಂಗ್ ನಾವು ಅಲ್ಲಿ ಸೆಟ್ಗೆ ಹೋದಾಗ ಸ್ವಲ್ಪ ಹೆದರಿಕೆ ಅನ್ನೋ ತರ ಇರೋರು. ಆಮೇಲೆ ನೋಡಿದ್ರೆ ಲೀಲಾಜಾಲವಾಗಿ ಎಲ್ಲೂ ನಮ್ಗೆ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಒಂದು ಹೊಸಬ ಭಯ ಪಡ್ತಾ ಇದ್ದಾನೆ ಆ ಥರ ಎಲ್ಲಾದ್ರೂ ಅನ್ನಿಸ್ತಾ ನಿಮ್ಗೆ? ಇಲ್ಲ ನನಗೂ ಇನ್ಫ್ಯಾಕ್ಟ್ ಅದು ಅನ್ನಿಸ್ತು. ಅಂದ್ರೆ ಲೀಲಾಜಾಲವಾಗಿ ಒಬ್ಬ ಹೊಸಬ ಹೀರೋ ಅನ್ನೋ ತರ ಇದೆ. ನೀಟಾಗಿ ಅದೇನೋ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಭಯ ಇದ್ದೆ ಆಕ್ಟ್ ಮಾಡಿರೋದು. ಅದಕ್ಕೂ ಒಂದು ಕಾರಣ ಅಂದ್ರೆ ನಮ್ಮ ಪ್ರಕಾಶ್ ಅವರು ಹೇಳ್ಬೋದು, ಒಳ್ಳೆ ಟ್ರೈನ್ ಮಾಡಿದ್ದಾರೆ ಅವ್ರಿಗೆ. ಆಮೇಲೆ ಕಿಶೋರ್ ಸರ್ ಅವರ ಒಂದು ಆತ್ಮಚರಿತ್ರೆ ಒಂದು ಸಿನಿಮಾ ಮಾಡಿರೋದು, ಅಸಾಬ್ ಅಂತ ಒಂದು ನಾವಲ್ ಮಾಡಿರೋದು. ನಿಜವಾಗ್ಲೂ ಈ ರೀತಿ ಹೊಸ ನಿರ್ಮಾಪಕರಿಗೆ ನಮ್ಮ ಚಿತ್ರರಂಗ ವೆಲ್ಕಮ್ ಮಾಡುತ್ತೆ. ಆಮೇಲೆ ಇದೇ ರೀತಿ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗೆಲ್ಲ ಬರೀ ಕಮರ್ಷಿಯಲ್ ಅಂತ ಇರ್ತಾರೆ. ಅಂಥದ್ರಲ್ಲಿ ಒಂದು ಕಂಟೆಂಟ್ ಇರೋ ಸಿನಿಮಾ, ನಮ್ಮ ಸೊಗಡು, ನಮ್ಮ ನಾಡಲ್ಲೇ ಇರುವಂತ ಸೊಗಡು ಬೇಸ್ ಇಟ್ಕೊಂಡು ಮಾಡುವಂತ ಸಿನಿಮಾ ಮಾಡ್ತಿರೋದು ನಿಜವಾಗ್ಲೂ ಖುಷಿ. ನಸಾಬ್ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ಇನ್ಕ್ಲೂಡಿಂಗ್ ನನಗೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಚಿತ್ರ ಕಾಲ್ಪನಿಕವಾಗಿ ಅನೇಕ ಕಥೆಗಳನ್ನ, ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋದು ಒಂದು ರೀತಿ ಸುಲಭನೂ ಆಗುತ್ತೆ. ಆದರೆ ಒಂದು ಆತ್ಮ ಕಥೆಯನ್ನ, ನಡೆದಂಥ ಕಥೆಯನ್ನ, ಜೀವನದಲ್ಲಿ ನಡೆದಂಥ ಕಥೆಯನ್ನ ಚಿತ್ರ ಮಾಡೋದು ಬಹುಶಃ ಕಷ್ಟ. ಕನ್ನಡದಲ್ಲಿ ಅಪರೂಪನೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕನ್ನಡದಲ್ಲಿ ಆತ್ಮಚರಿತ್ರೆ ಕಥೆಗಳನ್ನ ಬರೋದು, ಸಿನಿಮಾ ಮಾಡೋದು ಕಷ್ಟ ಮತ್ತು ಮಾಡ್ತಿದೆ ಹೆಚ್ಚು. ಅದರಲ್ಲಿ ನಮ್ಮ ಕಿಶೋರ್ ಸರ್ ಧೈರ್ಯ ಮಾಡಿ ಅವರು ಆ ಕಥೆಯನ್ನು ಸಿನಿಮಾ ಮಾಡೋದಕ್ಕೆ ಬಂದರು. ಬಟ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಆ ಕಥೆ ಒಂದು ರೀತಿ ಯೂನಿವರ್ಸಲ್ ಸಬ್ಜೆಕ್ಟ್ ಥರ ಇದೆ. ಎಲ್ಲೋ ಬಡತನ, ನಾವು ಎಲ್ಲೋದ್ರೂ ಆ ಕಥೆಗಳು ಅನ್ವಯ ಆಗುವಂಥದ್ದು ಕಥೆಗಳು ಚೆನ್ನಾಗಿ ಮಾಡಿದ್ದಾರೆ. ನಮ್ಮನ್ನು ಕರ್ಕೊಂಡೋಗಿ ಆ ಊರಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಶೂಟಿಂಗ್ ಮಾಡಿದ್ರು. ಕೀರ್ತಿ ವಿಚಾರ ಹೇಳಬೇಕು ಅಂದರೆ ನನಗೆ ಅವರು ಒಪ್ಪಿಸಿದ್ರು, ಸರ್ ಏನು ಆ್ಯಕ್ಟಿಂಗ್ ಬರಲ್ಲ, ಒಂಚೂರು ಹೇಳ್ಕೊಡಿ ಅಂತ. ಬಟ್ ನನಗೆ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ಕಲಿಯೋ ಉತ್ಸಾಹ ತುಂಬ ಇತ್ತು. ಕಲಿಯೋ ಉತ್ಸಾಹ ಎಷ್ಟಿತ್ತಂದರೆ
ಏನೇ ಹೇಳಿದ್ರು ಅದನ್ನ ತುಂಬಾ ಸಿನ್ಸಿಯರ್ ಆಗಿ ಕಲಿತಿದ್ದ ಮಾಡ್ತಿದ್ದ. ಆ ಉತ್ಸಾಹ ಇದ್ರೆ ಮಾತ್ರ ಯಾರು ಕಲ್ಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅವ್ನು ಚೆನ್ನಾಗಿ ಕಲ್ತ, ಚೆನ್ನಾಗಿ ಆಕ್ಟ್ ಮಾಡ್ದ. ಎಲ್ಲ ಹಿರಿಯ ನಟರ ಜೊತೆ ತುಂಬಾ ಹಿರಿಯ ನಟರು, ವಿಜಯ್ ಕಾಶಿ ಸರ್ ಇದ್ದಾರೆ, ಶೋಭಾ ಸರ್ ಇದ್ದಾರೆ, ನಮ್ಮ ಅರಸ್ ಸರ್ ಇದ್ದಾರೆ, ನಾಣಿ ಸರ್ ಇದ್ದಾರೆ, ತುಂಬಾ ಎಲ್ಲ ಹಿರಿಯ ಕಲಾವಿದರ ಜೊತೆಲಿ ಅವನು ಅಭಿನಯ ಮಾಡ್ದ. ಖುಷಿ ಪಡ್ರಿ ಅಂದ್ರೂ ಹೊಸಬ ಅಂತ ಅನಿಸ್ತೇ ಇಲ್ಲ. ಅದು ನನಗೆ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಇದೊಂದು ಪೂರ್ತಿಯಾಗಿ ಹೊಸ ತಂಡ ಇದನ್ನ ಈ ಸಿನಿಮಾನ ತಯಾರು ಮಾಡೋದು. ದಯವಿಟ್ಟು ನೀವೆಲ್ಲರೂ ಈ ಒಂದು ತಂಡಕ್ಕೆ ಪ್ರೋತ್ಸಾಹ ನೀಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. Okay, first of all, thank you so much, all of you, for coming here and having me here, sir. I had so much fun doing this film. I didn't know the language. At first the film came to me, I was so confused क्योंकि आपको जब भाषा नहीं आती तो आप communicate नहीं कर सकते हो. But the team was so helpful. मेरी workshops हुई and I did learn the language. Kirti was so helpful during the shoot. And thank you so much for making me feel like family. And I hope मैम मैंने justice किया अपने पार्ट के लिए. और thank you so much. ನಸಾಬ್ ಚಿತ್ರ ಇವತ್ತು ಧ್ವನಿ ಮುದ್ರಿಕೆ ಬಿಡುಗಡೆ ಮಾಡಬೇಕು, ಟ್ರೈಲರ್ ಬಿಡುಗಡೆ ಮಾಡಬೇಕು, ಅದಕ್ಕೆ ನೀವು ಬರಬೇಕು ಅಂತ ಕಿಶೋರ್ ಬಹಳ ಒತ್ತಾಯವನ್ನು ಮಾಡಿದರು. ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರೂ ಸಹ ಆ ಕಾರ್ಯಕ್ರಮ ಬೆಳಗ್ಗೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಇಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಿದೆ. ದಕ್ಷಿಣ ಭಾರತ ಉತ್ಸವ ನಡೀತಾ ಇದೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ. ಆ ಕಾರ್ಯಕ್ರಮ ಉತ್ಸವ ನಾವು ಹೋಗ್ಬೇಕು. ಯಾಕೆಂದರೆ MD KSTDC ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ MD ಹುದ್ದೆ ಸಹ ನನ್ನ ಜೊತೆಗೆ ಇದೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡುವ ಹೊಣೆಯನ್ನು ಸಹ ಆಗ್ತಿದ್ದೇವೆ. ನಸಾಬ್ ಚಿತ್ರ ಕಿಶೋರ್ ಹೇಳಿದ್ರು, ಆ ಬುಕ್ಕನ್ನು ಸಹ ಕೊಟ್ಟರು. ಬುಕ್ಕು ಓದ್ಲಿಕ್ಕೆ ಇನ್ನೂ ಸಹ ಕೊಡ್ಸೋಕ್ಕಾಗಿಲ್ಲ, ಸಿನಿಮಾನೇ ನೋಡಿ ತಿಳ್ಕೊಬೇಕು ಅದು ಹೇಗೆ ಬಂದಿದ್ದಾರೆ ಕಿಶೋರ್ ಅಂತ. ಅವರ ಆತ್ಮಕಥೆಯನ್ನ, ಅವರು ಬೆಳೆದು ಬಂದ ದಾರಿಯನ್ನ, ಕಾದಂಬರಿ ಕೃತಿಯನ್ನು ರಚಿಸಿದ್ದಾರೆ. ಅದನ್ನ ಇವತ್ತು ಮಗನ ಮೂಲಕ ತೆರೆಗೆ ತರ್ತಾ ಇರೋದು ನಿಜಕ್ಕೂ ಸಹ ಸಂತೋಷ ತಂದಿದೆ. ಒಂದು ಸಮಾಜದ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಪರಿಚಯ ಮಾಡ್ತಾ ಇರೋದು. ಇದು ಆಲ್ರೆಡಿ ಬೇಕಾದಷ್ಟು ಸಿನಿಮಾಗಳು ಬಂದಿವೆ, ಆದರೂ ಸಹ ಇದೊಂದು ಹೊಸತನವನ್ನು ಕೂಡಿರುವಂಥ ಚಿತ್ರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಪರಿಚಯ ಮಾಡ್ತಾ ಇರೋದು ಆಮೇಲೆ ಇಂಥದೊಂದು ಮಹತ್ವದ ಸಿನಿಮಾವನ್ನು ಮಾಡಿ ಅದನ್ನು ಸಮಾಜಕ್ಕೆ ಕೊಡೋದು ದೊಡ್ಡ ಕೆಲಸ. ಅಷ್ಟು ಸುಲಭಕ್ಕೆ ಎಲ್ಲರಿಗೂ ಸಹ ಆಗೋದಿಲ್ಲ. ಆ ಕಿಶೋರ್ ಮತ್ತು ಅವರ ತಂಡ ಈ ಕೆಲಸ, ನಿರ್ಮಾಪಕರು ಇವರೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡಿದ್ದಾರೆ. ಚಿತ್ರತಂಡ ಎಲ್ಲರೂ ಸಹ ಹಿರಿಯ ಕಲಾವಿದರನ್ನು ಒಳಗೊಂಡಿದೆ. ಅವರೆಲ್ಲರೂ ಸಹ ಮಾರ್ಗದರ್ಶನ ಮಾಡಿ ಹೊಸ ಹುಡುಗರಿಗೆ, ಕೀರ್ತಿಗೆ ಒಂದು ಹೀರೋ ಪಟ್ಟವನ್ನು ತಂದುಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಿಶೋರ್ ಕೀರ್ತಿ ಮುನ್ನ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ, ಆ ಮೂಲಕ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೀರೋ ಆಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಎಲ್ಲರಿಗೂ ಸಹ ಧನ್ಯವಾದ ಅರ್ಪಿಸಿ, ಕಿಶೋರ್ಗೂ ಸಹ ಧನ್ಯವಾದ ಅರ್ಪಿಸ್ತೇನೆ. ಅವರು ಒತ್ತಾಯ ಮಾಡಿ ಇವತ್ತಿಗೆ ಕರ್ಕೊಂಡು ಕೂರಿಸಿದ್ದಾರೆ. ಇದು ಫಸ್ಟ್ ಕಾರ್ಯಕ್ರಮ. ಸಿನಿಮಾ ಜೊತೆಗೆ ಯಾವತ್ತೂ ಸಹ ನಿಂತಿಲ್ಲ. ಸಿನಿಮಾ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಹೋಗಿಲ್ಲ. ಸಿನಿಮಾ ನೋಡಿದ್ದಷ್ಟೇ, ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಷ್ಟೇ. ಸಿನಿಮಾ ಜೊತೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಸಹ ಹೋಗಿಲ್ಲ. ಇವತ್ತೇ ಫಸ್ಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಖುಷಿಯಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಸಾಬ್ ಚಿತ್ರ ಇದು ಯಾವಾಗ ಬಿಡುಗಡೆ ಆಗುತ್ತೆ? ಜುಲೈ 19ನೇ ತಾರೀಕು ಬಿಡುಗಡೆ ಆಗುತ್ತೆ. ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಸಂದರ್ಭದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರಲಿ. ಒಂದು ಒಳ್ಳೆಯ ಕಥೆ ಆಧಾರಿತ ಚಿತ್ರ ಆಗಿರೋದ್ರಿಂದ ಜನಮನಕ್ಕೆ ಹೋಗಿ ಎಲ್ಲರೂ ಬಂದು ನೋಡುವಂತಾಗಲಿ. ಚಿತ್ರತಂಡಕ್ಕೆ ಆ ಮೂಲಕ ಇವರಿಗೆ ನಿರ್ಮಾಪಕರಿಗೆ ದುಡ್ಡು ಬರುವಂತಾಗಲಿ ಅಂತ ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶ್ರೀಯುತ ರಮಣಿ ಸರ್ ಅವರೇ, ಮಾನ್ಯ ಆಯುಕ್ತರು ಜಗದೀಶ್ ಸರ್ ಅವರೇ, ಹಿರಿಯ ಕಲಾವಿದರೇ ಹಾಗೂ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಕಿಶೋರ್ ಸರ್ ಅವರು ಹೇಳಿದ್ರು ಆಡಿಯೋ ಲಾಂಛನ, ಅದರ ಅನಾವರಣ ಅಂತ. ನಾನು ಇದನ್ನ ಆಡಿಯೋ ಲಾಂಛನ ಅನ್ನೋದಕ್ಕಿಂತ ಒಂದು ತಾಂಡದ, ಒಂದು ಕುಟುಂಬದ, ಒಂದು ವ್ಯವಸ್ಥೆಯ ಒಂದು ಅಳಲನ್ನ, ಅವರ ಹತಾಶೆಯ ವೇದನೆ ಹಾಗೂ ಅಲ್ಲಿಂದ ಅವರು ಏರಿರ್ತಕ್ಕಂಥ ಯಶಸ್ಸಿನ ಮೆಟ್ಟಲಿನ ಲಾಂಚ್ ಅಥವಾ ಅನಾವರಣ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕಿಶೋರ್ ಅವರು ಮಾತನಾಡಿದಾಗ ಅವರ ಧ್ವನಿಯಲ್ಲಿದ್ದಂಥ ಆ ವೇದನೆ, ಆ ಭಾವುಕತನ ಬಹುಶಃ ಎಲ್ಲ ಈ ತಾಂಡದ ಇಷ್ಟು ವರ್ಷಗಳ, ದಶಕಗಳ ಅವ್ರು ಪಟ್ಟಂತ ನೋವು ಹಾಗೂ ಅಲ್ಲಿಂದ ಅವ್ರು ಬೆಳೆದು ಬಂದ ಹಾದಿಯನ್ನ ಸೂಚಿಸ್ತಾ ಇದೆ.
ಅವರ ವೇದನೆಯನ್ನ ಇವತ್ತು ಒಂದು ಕಾದಂಬರಿಯ ಮೂಲಕ ಅಥವಾ ಆತ್ಮಚರಿತ್ರೆಯ ಮೂಲಕ ಹಾಗೂ ಒಂದು ಚಲನಚಿತ್ರದ ಮೂಲಕ ಅವರು ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಒಂದು ಮನಸ್ಸಿನ ತುಡಿತ, ಆ ಭಾವನೆ ಎಷ್ಟಿದೆ ನೋಡಿ. ಇವತ್ತು ಆ ಒಂದು ಕತೆ ನಿಮ್ಮ ಮುಂದೆ ಒಂದು ಚಲನಚಿತ್ರವಾಗಿ ಅನಾವರಣ ಆಗಿದೆ. ಅವರ ಸುಪುತ್ರ ಅದರಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಬಹುಶಃ ನಾವೆಲ್ಲರೂ ಈ ಒಂದು ತಾಂಡಾದ ಅಥವಾ ಈ ಒಂದು ಬಂಜಾರ ಸಮಾಜವನ್ನ ಅರ್ಥ ಮಾಡ್ಕೊಳ್ಬೇಕು, ಅವರ ವೇದನೆಯನ್ನ ಅದಕ್ಕೆ ಒಂದು ಧ್ವನಿ ಆಗುವ ಒಂದು ನಾವು ಅದನ್ನ ಅವರ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಬಹುಶಃ ತಾವೆಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಈ ಚಿತ್ರವನ್ನ ವೀಕ್ಷಿಸಬೇಕು. ನಾನು ಕೂಡ ಅವರ ಕಾದಂಬರಿಯನ್ನ ಇನ್ನು ಓದಿಲ್ಲ, ಬಾಯಿ ಮಾತಿನಲ್ಲಿ ಕೇಳಿದ್ದಷ್ಟೇ. ಆದರೆ ಅವರಲ್ಲಿರ್ತಕ್ಕಂಥ ಅವರ ಒಂದು ನೋವು, ಅವತ್ತು ಇವತ್ತು ಏನು ಸಾಧಿಸಿದ್ದಾರೆ ಶಿಕ್ಷಣದ ಮೂಲಕ, ಅವರು ಇವತ್ತು ಎಲ್ಲರ ಮುಂದೆ ನಿಂತು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಅವರ ಸಾಧನೆ ಇಡೀ ತಂಡಕ್ಕೆ ಸೇರ್ಬೇಕಾದದ್ದು. ನಾವೆಲ್ಲರೂ ತಮ್ಮ ಜೊತೆನಲ್ಲಿದ್ದೀವಿ. ನಿಮ್ಮ ಸಿನಿಮಾ ಯಶಸ್ಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ನನ್ನ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಲಾವಿದರೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಸೇರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲರಿಗೂ ಇವತ್ತು ಈ ಫಿಲಮು ಸುಮಾರು 7-8 ತಿಂಗಳಾಯಿತು ನಾನು ಇಲಾಖೆಗೆ ಬಂದು ಒಂದು ಫಸ್ಟ್ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಪ್ರತಿದಿನ ನನ್ನ ಹತ್ರ ಕಿಶೋರ್ ಅವರು ಅವರ ಪುಸ್ತಕದ ಬಗ್ಗೆ, ಅವ್ರ ಫಿಲಮ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಮತ್ತೆ ಇಂತಹ ಅವರು ಪ್ರತಿಯೊಂದು ತಾಯಿನ ಹೋದಾಗ ಮದರ್ಸ್ ಡೇ ದಿವಸ ಅವರು ತಾಯಿದು ಸ್ಟೇಟಸ್ ಹಾಕೊಂಡಿದ್ರು. ಆವಾಗ ಹೇಳ್ತಾ ಇದ್ರು ಯಾವ ಥರ ಅವರನ್ನ ಯಾವ ಥರದಲ್ಲಿ ಆ ಘಟನೆ ನಡೀತು. ಇಟ್ ವಾಸ್ ವೆರಿ, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್. ಅದನ್ನ ನಾನು ಕೇಳಿದೆ, ಏನು ಕಿಶೋರ್ ಅದನ್ನ ಹಾಕೊಂಡಿದ್ದೀರಾ ಅಂತ. ಹೇಳಿದ್ರು ಅವ್ರ ತಾಯಿ ಎಂತ ಸಂಕಟದಲ್ಲಿದ್ರು, ಅದಾದ್ಮೇಲೆ ಅವ್ರಿಗೆ ಹೇಗೆ ಡೆತ್ ಆಯ್ತು, ಮತ್ತೆ 14 ಜನ ಮಕ್ಕಳಲ್ಲಿ ಬಹಳ ಬಡತನದಿಂದ, ಬಹಳ ಸಮಾಜದ ಬಡತನದಿಂದ ಬಂದಿರುವಂತಹ ಕುಟುಂಬ. ಅಂಥದ್ರಲ್ಲಿ ಇವರೊಬ್ಬರೇ ಓದಿ ಮುಂದೆ ಬಂದಿದ್ದಾರೆ. ಪ್ರತಿದಿನನೂ ಕೂಡ ನನಗೆ ಈ ಫಿಲಮ್ ಬಗ್ಗೆ ಏನಾದರೂ ಒಂದು ಹೇಳ್ತಾನೆ ಇದ್ರು. ಅದಲ್ಲದೆ ನನಗೆ ಕಿಶೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ ದಿನ ಬರ್ತಾರೆ, ಬೇಜಾರಲ್ಲಿದ್ದಾಗ ನಗಿಸ್ತಾರೆ, ಮತ್ತೆ ಫಿಲಮ್ ಬಗ್ಗೆ ಹೇಳ್ತಾರೆ. ಟ್ರೈಲರ್ ಇದಕ್ಕಿಂತ ಮುಂಚೆನೆ ನನಗೆ ನೀವು ಬಂದು ನೋಡಿ ಮೇಡಮ್ ಅಂತ ಕೂಡ ತೋರಿಸಿದ್ದಾರೆ. ಮತ್ತೆ ಅವರು ಬರೀ ಫಿಲಮ್ ಹೀರೋ ಮಾಡಿರೋದು ಅಂತ ಅಲ್ಲ, ಮಗನ ಕೂಡ ಇಂಜಿನಿಯರಿಂಗ್ ಓದಿಸಿದ್ದಾರೆ. ಸೊ ಅವ್ರ ಮಗ ಕೀರ್ತಿ ಕುಮಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕೀರ್ತಿ ಕುಮಾರಿಂದ ಕೀರ್ತಿವಂತನಾಗಲಿ ಅಂತ ಹಾರೈಸ್ತೀನಿ. ಹಾಗೆಯೇ ಮಗನ ಕೂಡ MBBS ಓದಿಸ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ಇಟ್. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಿರೋದ್ರಿಂದ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಕಿಶೋರ್. ಮತ್ತೆ ಈ ನಿಮ್ಮ ಫಿಲಮ್ ತುಂಬಾ ಸಕ್ಸಸ್ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ತನ್ನ ಸುತ್ತಿಕೊಳ್ಳುವಂತಹ ಸವಾಲುಗಳನ್ನ ಮೀರಿ ನಿಲ್ಲಬಲ್ಲ ಆ ವ್ಯಕ್ತಿ 4 ಜನರಿಗೆ ಆದರ್ಶ ಆಗಬಲ್ಲ. ನಿರೂಪಕಿ ಬಹಳ ಚೆನ್ನಾಗಿ ಹೇಳಿದ್ರು, 2 ಮಕ್ಕಳು, ಒಬ್ರು ಡಾಕ್ಟರು, ಇನ್ನೊಬ್ರು ಆಕ್ಟರ್ ಅಂತ. ಸೊ ಒಬ್ಬ ತಂದೆಗೆ ಇದಕ್ಕಿಂತ ಸಂತೋಷ ಏನು? ತನ್ನ ಮಕ್ಕಳನ್ನ ಸಂಸ್ಕಾರದ ಜೊತೆಗೆ ಅವರ ಭವಿಷ್ಯವನ್ನ ರೂಪಿಸುವಂಥದ್ದು. ಸೊ ಹಾಗಾಗಿ ಕಿಶೋರ್ ಕುಮಾರ್ ನಮ್ಗೆಲ್ಲರಿಗೂ ಆದರ್ಶ ಆಗ್ತಾರೆ. ಅದೇ ರೀತಿ ಕೀರ್ತಿ ಕುಮಾರ್ ಮಸ್ತಾಗಿ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ವಿಚಾರಗಳನ್ನ ಶಾಶ್ವತವಾಗಿ ಇಡ್ಲಿಕ್ಕೆ, ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಸಾಹಿತ್ಯ, ಕಲೆ ಇವು ಬಹಳ ದೊಡ್ಡ ಕ್ಷೇತ್ರಗಳು. ಹಾಗಾಗಿ ಸಾಹಿತ್ಯದ ಮೂಲಕ, ಕಲೆಯ ಮೂಲಕ ನಾವು 3 ಗಂಟೆ ಸಿನಿಮಾ ನೋಡ್ಬಿಡ್ತೀವಿ. ಆದ್ರೆ ಒಬ್ಬ ಕಲಾವಿದ, ಕೀರ್ತಿ ಕುಮಾರ್ ಬಹಳ ಚೆನ್ನಾಗಿ ಒಂದು ಮಾತನ್ನ ಬಳಸಿದ್ರು, ನನಗೆ ಬಹಳ ಇಷ್ಟ ಆಯ್ತು. ಕಲಾವಿದ ಆಗಿ, ಹೀರೋ ಆಗಿ ಸ್ಕ್ರೀನ್ ಮೇಲೆ ಮಾತ್ರ ನಾವು ಕಾಣ್ತೀವಿ, ಆದ್ರೆ ಸ್ಕ್ರೀನ್ ಹಿಂದೆ ಕೆಲಸ ಮಾಡುವಂತವ್ರನ್ನ ನಾನು ನೆನಪು ಮಾಡ್ಕೊಳ್ಬೇಕು. ಒಬ್ಬ ಕ್ಯಾಮರಾಮನ್ ಯಾವ ತರ ಕೆಲಸ ಮಾಡ್ತಾರೆ, ಕಲಾವಿದರು ಸ್ಕ್ರೀನ್ ನ ಹಿಂದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಸೊ ಇವರೆಲ್ಲರ ಶ್ರಮ ಸೇರಿ ಒಂದು ಚಿತ್ರ ಆಗಿರುತ್ತೆ. ಸೊ ಕೀರ್ತಿ ಕುಮಾರ್ ಅವರಿಗೆ ಉಜ್ವಲವಾದಂತಹ ಭವಿಷ್ಯ ಸಿಗಲಿ. ಈ ನಾಡಿನ ಅತ್ಯಂತ ಮೇರು ಕಲಾವಿದರಲ್ಲಿ ನೀವು ಒಬ್ಬರಾಗಿ ಬೆಳೀರಿ. ಇಂತಹ ಹಿರಿಯ ಕಲಾವಿದರು, ಅವರ ಮಾರ್ಗದರ್ಶನ ನಿಮಗೆ ಯಾವತ್ತೂ ಇರಲಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರಿಗೆ ಶುಭವನ್ನ ಹಾರೈಸ್ತಾ, ಈ ಚಿತ್ರಕ್ಕೆ ಒಂದು ಪ್ರಶಸ್ತಿ ಕೂಡ ಸಿಗುವಂಥದ್ದು ಆಗಲಿ.
ಜಗದೀಶ್ ಅವರು ಮೊದಲಿದ್ದ ಸ್ಥಾನದಲ್ಲಿ ಇದ್ದಿದ್ರೆ ನಾನೇ ಜವಾಬ್ದಾರಿ ತಗೊಂಡ್ಬಿಡ್ತಿದ್ದೆ. ಆ ಪ್ರಶಸ್ತಿ ನಾನು ಕೊಡಿಸ್ತೀನಿ ಸರ್ ಅಂತ. ಈಗ ಮಾತು ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ರುದ್ರಪ್ಪ ಲವಾಣಿ ಅವರು ಈ ಚಿತ್ರ ಪ್ರಶಸ್ತಿಗೆ ಯಾಕೆ ಅರ್ಹ ಅಂದ್ರೆ ಒಬ್ಬ ವ್ಯಕ್ತಿಯ ನೋವಿನಿಂದ ಯಶಸ್ಸಿಗೆ ಏರಿದಂತಹ ಯಶೋಗಾಥೆಯ ಕಥೆ. ಹಾಗಾಗಿ ಈ ಚಿತ್ರ ಪ್ರಶಸ್ತಿಗೆ ಅರ್ಹವಾಗಿದ್ದು ರುದ್ರಪ್ಪ ಲವಾಣಿ ಅವರು ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ, ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರಕ್ಕೆ ಯುವ ಕಲಾವಿದರಿಗೆ ಇರಲಿ, ಅದೇ ರೀತಿ ನಿರ್ಮಾಪಕರಿಗೂ ಕೂಡ ವಿಶ್ವಾಸ ಇರಲಿ. ಇನ್ನೂ 4 ಇಂತಹ ಚಿತ್ರಗಳನ್ನ ಮಾಡುವಂತಹ ನಿರ್ಮಾಪಕರಾಗಿ ಅವರು ಹೊರಹೋಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಚಿತ್ರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಂಜಾರ ಶಕ್ತಿಪೀಠದ ಗುರುಗಳಾದಂಥ ಕುಮಾರ್ ಮಹಾರಾಜ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಬಂಜಾರ ಸಮಾಜದ ಪ್ರಮುಖ ಮುಖಂಡರು, ಹಿಂದಿನ ಶಾಸಕರು ಹಾಗೂ BJP ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸ್ನೇಹಿತರಾದಂಥ ರಾಜೀವ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿ ಕಿಶೋರ್ ಅವರಿಗೆ ಬಹಳ ಶಕ್ತಿಯನ್ನು ಕೊಟ್ಟಂಥ ಅವರ ಕಮಿಷನರ್ ಆದಂಥ ಮತ್ತು ನಮ್ಮ ಜಿಲ್ಲೆಯ ಅಪ್ಪರ್ ಜಿಲ್ಲಾಧಿಕಾರಿಗಳು ಆದಂಥ ಅವಾಗ ಆಗಿದ್ರು ಈ ಕಾಲೇಜ್ ಎಜುಕೇಷನ್ ಕಮಿಷನರ್ ಆದಂಥ ಜಗದೀಶ್ ಅವರೇ, ಜೊತೆಗೆ ಡೈರೆಕ್ಟ್ರು ಮತ್ತು ಇಬ್ರು ಶೋಭಾ ಮೇಡಮ್ ಅವರು ಎಲ್ಲರೂ ಬಂದಿದ್ದಾರೆ. ಈ ಒಂದು ಚಿತ್ರರಂಗಕ್ಕೆ ಏನೇನು ಎಲ್ಲ ರೀತಿಯ ಶ್ರಮ ಹಾಕಿ ಆ ಚಿತ್ರವನ್ನು ತೆರೆ ಮೇಲೆ ಬರಲಿಕ್ಕೆ ಎಷ್ಟು ಕಷ್ಟನೋ ಅದಕ್ಕೆ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರೇ, ಈ ಒಂದು ಸ್ಟಾರ್ ನಟ ಕಿಶೋರ್ ಕುಮಾರ್ ಅವರ ಸುಪುತ್ರ ಕೀರ್ತಿ ಕುಮಾರ್ ಅವರೇ ಮತ್ತು ಹೀರೋಯಿನಿ ಶಿಪಾಲಿ ಸಿಂಗ್ ಸೋನಿರವರೇ, ಇವತ್ತು ಎಲ್ಲರೂ ಕೂಡ ಈ ಒಂದು ಸಿನಿಮಾದ ಉದ್ಘಾಟನೆಗೆ ಬಂದಿದ್ದೀವಿ. ನಾನು ಕೂಡ ಬಂದಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಸಾಬ್ ಅಂತ ಹೇಳಿದ್ರು ಸರ್, ನಮ್ಮಲ್ಲಿ ಪಂಚಾಯಿತಿ ಅಂತ ಹೇಳಿ. ನಮ್ಮ ನಸಾಬ್ ಅಂತ ಹೇಳಿದ್ರೆ ಬಹುತೇಕ ರಾಜು ಹೇಳ್ತಾರಂತ ತಿಳ್ಕೊಂಡಿದ್ದೆ. ದಾವ್ ನಾಯಕ್ ಕಾರ್ಭಾರಿ ಅಂತ ಹೇಳಿ ಪ್ರತಿ ತಾಂಡದಲ್ಲಿ ನಮ್ಮ ಸಮುದಾಯದವರು ಇರ್ತಾರೆ. ಏನೇ ಪಂಚಾಯಿತಿ ಆದರೂ ಸಹಿತ ನಸಾಬ್ ಅಂದ್ರೆ ಇದರ ಅರ್ಥ ಪಂಚಾಯಿತಿ. ಏನೇ ಪಂಚಾಯಿತಿ ಆದರೂ ಸಹಿತ ನಾವೆಲ್ಲರೂ ಸಮಾಜದ ನಾಯಕ್ ದಾವ್ ಕಾರ್ಭಾರಿ ಅವರು ಏನು ಹೇಳ್ತಾರೆ ಅದರ ಮೇಲೆ ನಾವು ಯಾವುದೇ ಕೋರ್ಟಿಗೆ ಹೋಗಂಗಿಲ್ಲ, ಏನಿಲ್ಲ. ಅವ್ರು ಹೇಳಿದ್ದೆ ಅಂತಿಮ ತೀರ್ಮಾನ, ಅವರ ನಾವು ಜಡ್ಜಿಸ್ತಾರೆ. ಆ ರೀತಿಯ ಒಂದು ನಸಾಬನ್ನ ಇವತ್ತು ಚಿತ್ರರಂಗಕ್ಕೆ ತರಬೇಕು ಅಂತ ಹೇಳಿ ಕಿಶೋರ್ ಅವರು 14 ಫೆಬ್ರವರಿ 2023 ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಮ್ಮ ಸೂರಗೊಂಡನ ಕೊಪ್ಪದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಬೇಕು ಅಂದ್ರು. ಅನಿವಾರ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮೆಲ್ಲರನ್ನೂ ಕರೆದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕೂಡ ಕರೆದಾಗ ನಾವು ಕೂಡ ಬಹಳ ಖುಷಿಯಿಂದ ಬಂದು ನಸಾಬಿನ ಉದ್ಘಾಟನೆಯನ್ನು ಮಾಡಿದ್ವಿ. ಇವತ್ತು ಸಮುದಾಯ ಬಹಳಷ್ಟು ನನಗೆ ಬಹಳ ಖುಷಿ. ಒಂದು ತಾಂಡ್ಯದೊಳಗಿರ್ತಕ್ಕಂಥ ನಸಾಬ್ ಇವತ್ತು ಬೆಂಗಳೂರಿಗೆ ಬಂತಲ್ಲ, ನಸಾಬ್ ಬಂದದ್ದು ನಮ್ಗೆಲ್ಲ ಹೆಮ್ಮೆ. ತಾಂಡ್ಯದಾಗಿ ನಸಾಬ್ ತಾಂಡ್ಯದಾಗ ಮಾಡ್ತಿದ್ವಿ, ಅದು ಬೆಂಗಳೂರಿನಲ್ಲಿ ಇಂಥ ಒಂದು ಚಿತ್ರಮಂದಿರದಲ್ಲಿ ಬಂದು ನಸಾಬನ್ನ ಉದ್ಘಾಟನೆ ಮಾಡತಕ್ಕಂಥ ಅವಕಾಶವನ್ನ ಕಿಶೋರ್ ಅವರು ಅವರ ಮಗನ ಮುಖಾಂತರ ಇದನ್ನು ಮಾಡಿ ಸಮಾಜಕ್ಕೆ ತೋರಿಸಿದ್ದಾರೆ. ಇದು ಬಹಳಷ್ಟು ಚೆನ್ನಾಗಿ ಬೆಳಿಬೇಕು. ಈಗಾಗಲೇ ಅನೇಕ ಸಿನಿಮಾಗಳು ಸೇವಾಲಾಲ್ರ ಬಗ್ಗೆ ಮತ್ತೊಂದು ಅನೇಕ ಚಿತ್ರಗಳನ್ನ ತೆರೆ ಮೇಲೆ ಬಂದಿದೆ. ಒಂದು ಸಲ ತೆರೆಯ ಮೇಲೆ ಬಂದು ಇದನ್ನ ಸಕ್ಸೆಸಿವ್ ಆಗಿ ಮಾಡಿ ಅದು ಕನ್ನಡದಲ್ಲೇ ಮಾಡಿದ್ದಾರೆ. ಬಹಳ ಖುಷಿ ಸರ್ ನನಗೆ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಆದ್ರೆ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡ್ತಿದ್ರು ಗೊತ್ತಿಲ್ಲ.
ಆದರೆ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯೋದ್ರಿಂದ ಸಮಯ ಸಿಕ್ಕಾಗ ಇದನ್ನ ನಸಾಬ್ ನಮ್ಮ ಪಂಚಾಯತಿನೂ ಏನು ಅಂತ ನೋಡ್ಬೋದು. ರಾಜೂರವರು ನಾವು 2013ರಲ್ಲಿ ನಮ್ಮ ಸಂತ ಸೇವಾಲಾಲ್ರ ಒಂದು ಜನ್ಮಸ್ಥಾನ ಸೂರಗೊಂಡನ ಕೊಪ್ಪ ಅಂತ ಇದೆ. ಅದು ಅಲ್ಲಿನ ಲೋಕಲ್ ಆಗಿ ಇತ್ತು. ಅದು ನಾವು ರಾಜೂರವರು ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ಬಹಳ ಜೋರು ಮಾಡಿ ನನಗೆ ಅಧ್ಯಕ್ಷರನ್ನಾಗಿ ಮಾಡಿ ಅದು ಒಂದು ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ನಸಾಬ್ ಕಟ್ಟೆಯನ್ನು ಮಾಡಿದ್ದೇವೆ. ಅದು ಸೊಲ್ಬಕ್ನವರು ಅಂತ ಹೇಳಿ ಒಬ್ಬ ಶಿಲ್ಪಿಗಳು ಸೇವಾಲಾಲ್ರು ಯಾವ ರೀತಿ ತೀರ್ಮಾನ ಕೊಡ್ತಿದ್ರು, ನಸಾಬ್ ಕಟ್ಟೆಯನ್ನು ಹೇಗೆ ಮಾಡ್ತಿದ್ರು ಅನ್ನೋದನ್ನ ಪ್ರಾತ್ಯಕ್ಷಿಕವಾಗಿ ಚಿತ್ರಗಳ ಮುಖಾಂತರ ನೀವು ಯಾರೇ ಹೋದ್ರೂ ಸಹಿತ ಸೂರಗೊಂಡನ ಕೊಪ್ಪ ಶಿವಮೊಗ್ಗ ಮತ್ತು ಶಿಕಾರಿಪುರ ನಡುವೆ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿದೆ. ತಾವು ಅಲ್ಲಿ ಹೋದಾಗ ಅದನ್ನು ನೋಡಲೇಬೇಕು, ಆ ಚಿತ್ರ ಅವೆಲ್ಲವನ್ನು ನೋಡಬೇಕು. ಸುಮಾರು 70-80 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ವರ್ಷ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಬಹಳ ಸುಂದರವಾದಂಥ ಒಂದು ತಾಣ. ಆಮೇಲೆ ಅಲ್ಲಿ ನಾವು ಎಲ್ಲ ಮಕ್ಕಳಿಗೂ ಕೂಡ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ದೇವೆ. ಯಾರೇ ಬಂದರೂ ಮಧ್ಯಾಹ್ನ ದಾಸೋಹವನ್ನು ಕೂಡ ಮಾಡಿದ್ದೇವೆ. ಸುಂದರವಾದಂಥ ಇದರಲ್ಲಿ ಏನಾದರೂ ಸೇರಿಸ್ಕೊಂಡಿರೋ ಇಲ್ಲ ನನಗೆ ಗೊತ್ತಿಲ್ಲ. ಏನಾದರೂ ಸೂರಗೊಂಡನ ಕೊಪ್ಪದ ಏನಾದ್ರು ಚಿತ್ರ ತಗೊಂಡಿರೋಪ್ಪ ಇದ್ರೆ ತಗೊಂಡಿಲ್ಲ, ತಗೋಬೇಕು. ಯಾಕಂತ ಹೇಳಿದ್ರೆ ಏನ್ ನಮ್ಮ ಸಮುದಾಯ ನಸಾಬ್ ಕಟ್ಟೆ ನೀವು ಅಲ್ಲೇ ನೋಡ್ಬೇಕು. ಅದನ್ನು ಕೂಡ ಸಾಧ್ಯ ಆದ್ರೆ ಒಂದು ಸ್ವಲ್ಪ ಒಂದು ದೃಶ್ಯ ಸೇರಿಸ್ಕೊಂಡ್ರೆ ಮತ್ತೆ ಇದಕ್ಕೂ ಕೂಡ ಒಂದು ಜೀವ ಬರ್ತದೆ. ಆಯ್ತು, ಅದನ್ನ ಮಾಡಬೇಕು ಅಂತ ನಾನು ಇದನ್ನ ಮಾಡಿಕೊಂಡು ಸಂತ ಸೇವಾಲಾಲ್ರ ಆಶೀರ್ವಾದ ಮತ್ತು ಅವ್ರ ತಾಯಿ ಕೂಡ ಇವತ್ತು ಬಹಳ ಖುಷಿಯಾಗಿ ನಾನು ನೋಡ್ತಾ ಇದ್ದೇನೆ. ನನ್ನ ಮಗ ಮಾತಾಡುವಾಗ, ನನ್ನ ಮನೆಯವರು ಮಾತಾಡುವಾಗ ಬಹಳ ಖುಷಿಯಿಂದ ಮತ್ತು ಇವತ್ತು ಇಷ್ಟೆಲ್ಲರನ್ನೂ ಕರೆಸಿ, ಸೂರಗೊಂಡನ ಕೊಪ್ಪದಲ್ಲಿ ಆಗಿದ್ರೆ ಸ್ವಲ್ಪ ಜನ ಬರ್ತಿದ್ರು, ಇವತ್ತು ಎಲ್ಲರನ್ನೂ ಕರೆಸಿ ಬಹಳ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀವಿ. ನನಗೆ ಬಹಳ ಖುಷಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟಿನ ಆಯುಕ್ತರು, ಅವರ ಎಲ್ಲ ಸಹೋದ್ಯೋಗಿಗಳು, ಸಮಾಜದಲ್ಲಿ ಒಬ್ಬ ನೌಕರನಾಗಿ ಕಳೆದ 25 ವರ್ಷಗಳಿಂದ ನಾನು ಕಿಶೋರ್ರವರನ್ನು ಬಹಳ ಆತ್ಮೀಯವಾಗಿ ಬಂದೆ. ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಶಾಸಕ, ಅದು ಕಮಿಷನರ್ ಆಪ್ತ ಕಾರ್ಯದರ್ಶಿಯಾಗಿ ಒಂದೇ ಕಡೆ ಒಂದು 25 ವರ್ಷ. ಎಷ್ಟು ವರ್ಷ ಆತಪ್ಪ? 25 ವರ್ಷ. ಅದರಲ್ಲಿ ನಾವು ಜಗದೀಶ್ ಸಾಹೇಬರಿಗೆ ಬಹಳಷ್ಟು ಅವ್ರನ್ನ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದಾಗೂ ಸಹಿತ ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ಳೋದಕ್ಕಿಂತ ಆ ಈ ಚಿತ್ರ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ, ಸರ್ ನೀವೇನಾದ್ರೂ ಅವತ್ತು ಕಿಶೋರನ್ ಬಿಟ್ಟಿದ್ರೆ ಇದು ಆಗ್ತಿದ್ದಿಲ್ಲ. ಇವತ್ತು ನೀವು ಅವರಿಗೆ ಆಶೀರ್ವಾದ ಮಾಡಿ ನೀವೆಲ್ಲರೂ ಬಂದು ಮಾತನಾಡಿ ಈ ಚಿತ್ರಕ್ಕೆ ಒಂದು ಬೆಲೆ ಕೊಟ್ಟಿದ್ದು ನಮ್ಮ ಸಮಾಜಕ್ಕೆ ಕೂಡ ತಾವು ಕೊಟ್ಟಂತ ಗೌರವ ಅಂತ ನಾನು ಭಾವಿಸ್ತೀನಿ. ತಾವು ಯಾರು ಏನೇ ಹೇಳಿದ್ರು ಸಹಿತ ಅವತ್ತು ಕಿಶೋರನ್ನ ಇಟ್ಕೊಂಡು ಈ ಚಿತ್ರಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ತಾವೇ ಬಂದು ಉದ್ಘಾಟನೆ ಮಾಡಿದಿರಿ. ಅದಕ್ಕೆ ನಾನು ಹೆಚ್ಚು ಮಾತನಾಡದೆ ಇದು ಉತ್ತರೋತ್ತರವಾಗಿ ಬೆಳೀಲಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಕ್ಕಂಥ ಕೆಲಸ ಇನ್ನೂ ಕಿಶೋರ್ ಅವರಿಂದ ಆಗಲಿ. ಅವನು ಒಂದು ತಾಂಡದಲ್ಲಿ ಹುಟ್ಟಿ ಬಂದು ಇಷ್ಟೆಲ್ಲ ರಂಗಕ್ಕೆ ತಂದು ತಮ್ಮೆಲ್ಲರನ್ನು ಕರೆಸಿ ಇಷ್ಟೊಂದು ಚಿತ್ರ ಬಳಗದವ್ರನ್ನು ಕರೆಸಿ ನಮ್ಮನ್ನೆಲ್ಲ ಕರೆಸಿದ್ದಾರೆ. ಇವತ್ತು ಗುರುಗಳು ಕೂಡ ಬಂದಿದ್ದಾರೆ, ನಮ್ಮ ಸಮಾಜದ ಪ್ರಮುಖ ನಾಯಕರು ಬಂದಿದ್ದಾರೆ, ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ಅವ್ರ ಫ್ಯಾಮಿಲಿಯವರು ಬಂದಿದ್ದಾರೆ ಮತ್ತು ಚಿತ್ರರಂಗ ಎಲ್ಲ ನಿರ್ದೇಶಕರುಗಳು ಕೂಡ ನಾನು ನಮ್ಮ ಸಮಾಜದ ಪರವಾಗಿ ನಸಾಬಿಗೆ ನಮ್ದು ಒಂದು ಸಹಿ ಹಾಕಿ ಸರ್ಕಾರದ ಪರವಾಗಿ ರಾಜೂರ್ ಅವರು ನನಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯ ಮಂತ್ರಿಗಳಿಗೂ ಒಂದ್ಸಲ ಸಮಯ ಸಿಕ್ಕಾಗ ಒಂದ್ಸಲ ಅವರಿಗೂ ಒಂದು ಮಾತನ್ನು ಹೇಳಿ ತೋರಿಸ್ತೀನಿ. ನಾನು ಕೂಡ ನೋಡ್ತೀನಿ. ಯಾವಾಗ ಕಿಶೋರ್ ಅವರು ಹೇಳ್ತಾರೋ ಅವತ್ತು ನೋಡಿ ಇದಕ್ಕೆ ಅರ್ಹವಾದಂತ ಒಂದು ಅವಕಾಶವನ್ನು ಒದಗಿಸಿಕೊಡ್ಲಿಕ್ಕೆ ಸರ್ಕಾರದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.
ಜಗದ್ಗುರು ಸಂತ ಸೇವಾಲಾಲ್ ಮಹಾರಾಜರ ಪಾದ ಪುಷ್ಪಗಳಿಗೆ ಹೆಣೆ ಬಡಿದು ಗುರುವರಿಯರಾದಂತಹ ನೀಲಾಸಾದ್ ಮೊಹಮ್ಮದ್ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿ ಇವತ್ತಿನ ನಸಾಬ್ ಚಲನಚಿತ್ರದ ಧ್ವನಿ ಸಾಂದ್ರಿಕೆ ಬಿಡುಗಡೆ ಹಾಗೂ ಟ್ರೈಲರ್ ಬಿಡುಗಡೆ ಸಮಾರಂಭದ ಘನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಾಜದ ಮುಖಂಡರು, ಉಪಸಭಾಧ್ಯಕ್ಷರಾದಂತಹ ಕರ್ನಾಟಕ ಸರ್ಕಾರದ ಶ್ರೀಮಾನ್ಯ ರುದ್ರಪ್ಪ ಎಂ ಲಮಾಣಿ ಅವರೇ ಹಾಗೂ ಮತ್ತೊಬ್ಬರು ಮುಖಂಡರಾದಂತಹ ಮಾಜಿ ಶಾಸಕರು ಹಾಗೂ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿ ರಾಜೀವ್ ಸಾಹೇಬರೇ, ಅದೇ ರೀತಿಯಾಗಿ ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಜಿ ಜಗದೀಶ್ ಸರ್ ಅವರೇ ಹಾಗೂ ಅದೇ ರೀತಿಯಾಗಿ ನಿರ್ದೇಶಕರು ಹಾಗೂ CO ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ನಿರ್ಮಾಪಕರು ಮತ್ತು ಸಮಾಜ ಸೇವಕರಾದಂತಹ ಡಾಕ್ಟರ್ ಹರೀಶ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತಹ ಕೆ ಕಿಶೋರ್ ಕುಮಾರ್ ಅವರ ಸುಪುತ್ರರಾದಂತಹ ಯುವ ನಟರಾದಂತಹ ಕೀರ್ತಿ ಕಿಶೋರ್ ಕುಮಾರ್ ನಾಯಕ್ ಅವರೇ ಹಾಗೂ ಹಿರಿಯ ಚಲನಚಿತ್ರದ ಎಲ್ಲ ಕಲಾವಿದರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಕ್ತ ಸಮೂಹವೇ, ತಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಹೃದಯಪೂರ್ವಕ ಶರಣಾರ್ಥಿಯನ್ನು ತಿಳಿಸುತ್ತೇನೆ. ಮಹಾತ್ಮರೊಂದು ಮಾತನ್ನು ಹೇಳ್ತಾರೆ, ಅಹಂಕಾರ ಇದ್ದರೆ ಅವನತಿ ನಿಶ್ಚಿತ, ಅಹಂಕಾರ ಇದ್ದರೆ ಅವನತಿ ನಿಶ್ಚಿತ, ಸರಳತೆ ಇದ್ದರೆ ಸಮೃದ್ಧಿ ಖಚಿತ ಅಂತ ಹೇಳಿ ಕೆ ಕಿಶೋರ್ ಕುಮಾರ್ ನಾಯಕ್ ಅವರು ವೃತ್ತಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದು ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯನ್ನು ಬೆಳೆಸಿಕೊಂಡು ಕೂಡ ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಾಗಲಿ ಅಥವಾ ಅಮ್ಮಿಂಗಡದಲ್ಲಿ ತಾವು ನಾಯಕರಾಗಿದ್ದರೂ ಕೂಡ ಯಾರೇ ಹೋದರೂ ಕೂಡ ಎಲ್ಲರನ್ನೂ ಕೂಡ ನಮ್ಮವರೇ ಅಂತ ಹೇಳಿ ನಂಬಿ ಬದುಕುತ್ತಿರುವಂತ ಸರಳತೆಯ ಸರದಾರ್ ಅಂತೇಳಿ ಯಾರಾದ್ರೂ ಆಗಿದ್ರೆ ಅದು ಕೆ ಕಿಶೋರ್ ಕುಮಾರ್ ನಾಯಕ್ ಅವರು ಅಂತ ಹೇಳಲು ಬಯಸುತ್ತೇನೆ. ಬಂಜಾರ ಜನಾಂಗದಲ್ಲಿ ಜನ್ಮವನ್ನ ತಾಳಿದ್ದಾರೆ. ಬಹುಶಃ ಬಂಜಾರ ಸಮುದಾಯ ಅಂದರೆ ನೀವು ಬೇರೆ ಬೇರೆ ಜನಾಂಗಕ್ಕೂ ಈ ಜನಾಂಗಕ್ಕೂ ಬಹಳ ವ್ಯತ್ಯಾಸಗಳಿವೆ. ಗೋವಾದಲ್ಲಿ ಹೋದಾಗ ಅಲ್ಲಿ ಹಿಂದಿಯನ್ನ ಮಾತಾಡ್ತಾರೆ, ಆಂಧ್ರದಲ್ಲಿ ಹೋದಾಗ ತೆಲುಗುವನ್ನ ಮಾತಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿಯನ್ನ ಮಾತಾಡ್ತಾರೆ. ಆದರೆ ತನ್ನದೇ ಆದಂತ ವೇಷ ಭೂಷಣ ಭಾಷೆ ಸಂಸ್ಕೃತಿಯನ್ನು ಹೊಂದಿರುವಂತ ಈ ಜನಾಂಗ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬರ್ರಿ, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದ್ರು ಕೂಡ ಕೇವಲ ಗೋರ್ಬೋಲಿ ಲಂಬಾಣಿ ಭಾಷೆಯನ್ನ ಮಾತನಾಡುವಂತ ಜನಾಂಗ ಯಾವುದಾದ್ರೂ ಆಗಿದ್ರೆ ಅದು ಕೇವಲ ನಮ್ಮ ಲಂಬಾಣಿ ಬಂಜಾರ ಸಮುದಾಯ. ಪಿ ರಾಜೀವ್ ಸರ್ ಅವರು ಮಾತಾಡ್ಬೇಕಾದ್ರೆ ಕೆಲವು ಸನ್ನಿವೇಶಗಳ ಬಗ್ಗೆ ಮಾತಾಡ್ತಾ ಇದ್ರು. ಬಂಜಾರ ಸಮುದಾಯದ ಮೇಲೆ ಅನೇಕ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದ ವಿಷಯವನ್ನ ತೆಗೆದರು. ಅದು ಸತ್ಯ. ಬಂಜಾರ ಸಮಾಜದ ಮೇಲೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಈ ಸಮಾಜವನ್ನ ತುಳಿಬೇಕಂತೇಳಿ ಅನೇಕ ಕಾಯ್ದೆಗಳು ಕೂಡ ಜಾರಿಗೆ ಬಂದರು. ಬಂಜಾರ ಸಮಾಜದವರನ್ನ ದೌರ್ಜನ್ಯಕ್ಕೊಳಗಾದರೂ ಕೂಡ ಬಂಜಾರ ಸಮುದಾಯದವರು ಬ್ರಿಟಿಷರ ಗುಲಾಮರಾಗಿ ಬದುಕಲಿಲ್ಲ. ಬಂಜಾರ ಸಮಾಜದವರು ಸ್ವಾಭಿಮಾನಗಳಾಗಿ ದೇಶ ಪ್ರೇಮವನ್ನ ಬಿಂಬಿಸಿದವರು ಈ ಲಂಬಾಣಿ ಬಂಜಾರ ಸಮಾಜದವರು. ಅಂತಹ ಬಂಜಾರ ಸಮುದಾಯದಲ್ಲಿ ಸಂತ ಸೇವಾಲಾಲರನ್ನು ಹಾಕಿಕೊಟ್ಟಂತ ಮಾರ್ಗಗಳಲ್ಲಿ ನಾವು ಈ ಸಮಾಜ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಈ ನಾಡು ಕಂಡಂತ ದಾರ್ಶನಿಕರು ಸರಳ ಸಜ್ಜಿಕೆ ಸತ್ಯ ಮತ್ತು ಶಾಂತಿಯ ತತ್ವವನ್ನ ಸಾರಿದವರು ಸಂತ ಸೇವಾಲಾಲರು. ಅಂತಹ ಸಂತ ಸೇವಾಲಾಲರ ಹೆಸರಿನ ಮೇಲೆ ಒಂದು ಧಾರ್ಮಿಕ ಗೀತೆಯನ್ನ ನಸಾಬ್ ಚಲನಚಿತ್ರದಲ್ಲಿ ಅಳವಡಿಸಿದ್ದು ನಿಜವಾಗಲೂ ಕೆ ಕಿಶೋರ್ ಕುಮಾರ್ ನಾಯಕ್ ಅವರ ಧಾರ್ಮಿಕ ಶ್ರದ್ಧೆಯನ್ನ ಗೋಪುರದ ಮೇಲೆ ಕಳಸವನ್ನಿಟ್ಟಂತ ಕಾರ್ಯವನ್ನ ಕೆ ಕಿಶೋರ್ ಕುಮಾರ್ ನಾಯಕ್ ಅವರು ಮಾಡಿದ್ದಾರೆ. ಇದು ಬಹಳ ಖುಷಿಯನ್ನ ತಂದಿದೆ. ಉದಯೋನ್ಮುಖ ನಟರಾಗಿ ಕೆ ಕಿಶೋರ್ ಕುಮಾರ್ ಅವರ ಸುಪುತ್ರರಾಗಿರುವಂತಹ ಕೀರ್ತಿ ಕುಮಾರ್ ನಾಯಕ್ ಅವರು ಹೊರಬರುತ್ತಿರುವುದು ಬಹಳ ಸಂತೋಷ ಅನಿಸುತ್ತದೆ. ಅದಕ್ಕೆ ಸಮಾಜಕ್ಕೆ ಕೇಳ್ಕೊಳ್ಳೋದಷ್ಟೇ, ಏನು ಉದಯೋನ್ಮುಖವಾಗಿರುವಂತಹ ಕೀರ್ತಿ ಅವರನ್ನ ಅವಮಾನ ಮಾಡುವುದಲ್ಲ ಸಮಾಜ ಅವರನ್ನ ಸನ್ಮಾನ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಕೆ ಕಿಶೋರ್ ಕುಮಾರ್ ಅವರ ಜೊತೆಗೆ ಅವರ ಉದಯೋನ್ಮುಖ ನಟರಾಗಿರುವಂತಹ ಕೀರ್ತಿ ಅವರ ಜೊತೆಗೆ ಈ ಸಮಾಜ ಇದ್ದೇ ಇರುತ್ತೆ.
ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸಿ ಚಲನಚಿತ್ರವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿ ಹಾರೈಸಿ, ಈ ಚಲನಚಿತ್ರದಲ್ಲಿ ಅನೇಕರು ಕೂಡ ಕಾಯವಾಚ ಮನಸಾ ದೃಷ್ಟಿಯಿಂದ ಸೇವೆಯನ್ನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಆ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಸದಾ ಈ ಚಲನಚಿತ್ರದ ಮೇಲೆ ಇದೆ ಅಂತ ಹಾರೈಸಿ ನಾನು 2 ಮಾತಿಗೆ ರಾಮನ್ನು ಕೊಡ್ತೇನೆ.